Children, we will move on in this class, that is class 2. We'll be learning about relation between SHM and uniform circular motion. Now, what is uniform circular motion? Motion of a particle in a circle with uniform speed, like this. See, nodi, this bob is a particle ತರ ಟ್ರೀಟ್ ಮಾಡಿ. When it starts moving in a circle like this, there is a uniform circular motion when speed is constant. So let's have an idea here. Nodi, there is a circle I have drawn. There is the center of the circle. When the body particle starts moving with a uniform speed in the circle, it becomes an example of uniform circular motion. You are going to compare that uniform circular motion with SHM. In fact, the projection of uniform circular motion on any diameter, you know what is diameter? What is diameter? Diameter of any circle is a straight line which passes to the center between 2 points on the circle, or diameter. ನೋಡಿ, ಇಲ್ಲಿಂದ ಕಮೆನ್ಸ್ ಮಾಡಿ ಡಯಾಮೀಟರ್, ಇಲ್ಲ ಕಮೆನ್ಸ್ ಮಾಡಿ ಡಯಾಮೀಟರ್, ಇಲ್ಲ ಕಮೆನ್ಸ್ ಮಾಡಿ ಡಯಾಮೀಟರ್ ಆನ್ ಎನಿ ಡಯಾಮೀಟರ್. I have chosen 2 diameters, one YOW, the other one XOZ. How many diameters? 2. How many can you imagine? Infinitely many. ಎಷ್ಟು ಬೇಕಾದರೂ ನೋಡಿ, ಇಲ್ಲಿ ಬರಿತಾ ಹೋದರೆ ಯು ಕ್ಯಾನ್ ಬಿ ರೈಟಿಂಗ್ ಫಾರ್ ಎವರ್ ಡಯಾಮೀಟರ್ಸ್, ಎಷ್ಟು ಬೇಕಾದರೂ ಬರಿಬೋದು. ಅದರಲ್ಲಿ ಐ ಹ್ಯಾವ್ ಚೋಸನ್ 2. ಒನ್ ಈಸ್ XOZ, ದಿ ಅದರ್ ಒನ್ ಈಸ್ YOZ. ನೋಡಿ, ಈ ಎರಡು ಡಯಾಮೀಟರ್ಸ್ಗಳಲ್ಲಿ ನಾನು SHMನ ರೆಪ್ರೆಸೆಂಟ್ ಮಾಡ್ತೀನಿ. ಒನ್ ಅಲಾಂಗ್ ದಿ ಡಯಾಮೀಟರ್ XOZ, ದಿ ಅದರ್ ಒನ್ ಆನ್ ದಿ ಡಯಾಮೀಟರ್ YOZ. ನೋಡಿ, ಈ ಥರ ಒಂದು ಅಪ್ರೋಚು ನಿಮಗೆ ವೆರಿ ನ್ಯೂ. ಒಂದು ಥರ ಟಾಪಿಕ್ನ ಇನ್ನೊಂದಕ್ಕೆ ಮಿಕ್ಸ್ ಮಾಡಿ ಅನಲೈಸ್ ಮಾಡೋದು, ಈ ಥರದಲ್ಲಿ ನೀವು ಕಲಿತೇ ಇಲ್ಲ. ಇಟ್ಸ್ ವೆರಿ ನ್ಯೂ ಆಫ್ ಇಟ್ಸ್ ಕೈಂಡ್. ಈಗ ನೀವು ಯಾವ ಥರ ನಿಮ್ಮ ಮೈಂಡ್ನ ಟ್ಯೂನಪ್ ಮಾಡ್ಕೋಬೇಕು, ನೀವು ಸರ್ಕ್ಯುಲರ್ ಮೋಷನ್ನ ಯೂಸ್ ಮಾಡಿ SHMನ ಬರೆಯೋಕ್ಕೆ ಹೊರಟಿದ್ದೀರ. ಅದರ ಮುಖಾಂತರ ಯು ಆರ್ ಗೋಯಿಂಗ್ ಟು ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ SHM. ವಾಟ್ ಆರ್ ಯು ರೈಟಿಂಗ್? ಎಕ್ಸ್ಪ್ರೆಷನ್ ಫಾರ್ SHM, ಕಂಪೇರಿಂಗ್ uniform circular motion with SHM. In fact, the projection of uniform circular motion on a diameter is SHM. What is the meaning of projection? Understand this word. Projection of uniform circular motion. Short form, read it. Uniform circular motion on any diameter. On any diameter is SHM. This is very, very important word, keyword, very important. You have to think like this. Whenever we talk about SHM, you have to think like this. Projection of UCM, uniform circular motion on any diameter is a SHM. I'll show you now. I'll show you. It's very easy to understand. ನಾನು ಹೇಗೆ ಹೇಳ್ತೀನೋ ಹಾಗೇ ಥಿಂಕ್ ಮಾಡಬೇಕು. We have to think and understand. Otherwise, ನೀವು ಇಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರ. ಹೇಳೋ ಥರ ನೀವು ಥಿಂಕ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ. ನೋಡಿ, ಈಗ ದಿಸ್ ಇಸ್ ಅ ಪಾರ್ಟಿಕಲ್ ಮೂವಿಂಗ್ ಇನ್ ಅ ಸರ್ಕಲ್. ದಿಸ್ ಸರ್ಕಲ್ ಡಿಸ್ಕವರ್ ಬೈ ಪಾಯಿಂಟ್ಸ್ ಯಾವುದು? OX, Y, W, X, Y, Z. O is the center. ನೋಡಿ, OW is a radius. Particle is at W. When particle is at W, projection of W ಓವರ್ ಡಯಾಮೀಟರ್ XOZ. ಇನ್ನೊಂದು ಸರಿ ಅರ್ಥ ಮಾಡ್ಕೊಳ್ಳಿ. ನಾನು ಪಾರ್ಟಿಕಲ್ನ ಇಲ್ಲಿ ಕನ್ಸಿಡರ್ ಮಾಡಿದೆ. ಐ ವಿಲ್ ಮಾರ್ಕ್ ದಿ ಪಾರ್ಟಿಕಲ್ ಹಿಯರ್. ಪಾರ್ಟಿಕಲ್ ಇಲ್ಲಿದೆ, ಅಂದರೆ ಬಾಬ್ ಇಲ್ಲಿದೆ. ಇಲ್ಲಿದ್ದಾಗ ವೇರ್ ಈಸ್ ದಿ ಪ್ರೊಜೆಕ್ಷನ್ ಆಫ್ ದಿಸ್ ಆನ್ ದಿ ಡಯಾಮೀಟರ್ XOZ. ಇಲ್ಲಿಂದ ಈ ಪಾಯಿಂಟ್ ತೊಗೋಬೇಕು, ಸ್ಟ್ರೈಟ್ ಲೈನ್ ಡ್ರಾ ಮಾಡೋದು. ಇಲ್ಲಿಂದ ಶಾಡೋ ಬಿಟ್ರಿಂದ ಇಟ್ಕೊಳ್ಳಿ. ಲೈಟ್ ಪಾಸ್ ಮಾಡಿದ್ರೆ ಶಾಡೋ ಆಫ್ ದಿಸ್ ಪಾರ್ಟಿಕಲ್ ಫಾಲ್ಸ್ ಓವರ್ ಹಿಯರ್ ಅಲ್ವಾ? ಕರೆಕ್ಟ್ ತಾನೆ? ಸ್ವಲ್ಪ ಯೋಚನೆ ಮಾಡಿ. ಲೈಟ್ನ ಹೀಗೆ ಬಿಟ್ಟರೆ ಆವಾಗ ಇದರ ಶಾಡೋ ಇಲ್ಲಿ ಫಾರ್ಮ್ ಆಗುತ್ತೆ. ದಟ್ ಈಸ್ ದಿ ಪ್ರೊಜೆಕ್ಷನ್. ವೆನ್ ದಿ ಪಾರ್ಟಿಕಲ್ ಕಮ್ಸ್ ಹಿಯರ್, ದಿ ಪ್ರೊಜೆಕ್ಷನ್ ಆಫ್ ದಟ್, ನೋಡಿ ಇದ್ರ ಪ್ರೊಜೆಕ್ಷನ್ ಎಲ್ಲಿದೆ? ಪ್ರೊಜೆಕ್ಷನ್ ಆಫ್ ದಿಸ್ ಲೈಸ್ ಹಿಯರ್. ನೋಡಿ, ಇಲ್ಲಿ ಬರುತ್ತೆ ಪ್ರೊಜೆಕ್ಷನ್. ಇದರ ಪ್ರೊಜೆಕ್ಷನ್ ವೆನ್ ಪಾರ್ಟಿಕಲ್ ಕಮ್ಸ್ ಹಿಯರ್, ಪ್ರೊಜೆಕ್ಷನ್ ಲೈಸ್ ಹಿಯರ್. ವೆನ್ ದಿ ಪಾರ್ಟಿಕಲ್ ಮೂವ್ಸ್ ಹಿಯರ್, ಪ್ರೊಜೆಕ್ಷನ್ ಆನ್ ಡಯಾಮೀಟರ್ XOZ ವಿಲ್ ಬಿ ಹಿಯರ್.
ವೆನ್ ದಿ ಪಾರ್ಟಿಕಲ್ ಕಮ್ಸ್ ಟು ದಿ ಪೊಸಿಷನ್ ಎಕ್ಸ್, ಡಯಾಮೀಟರ್ ಮೇಲೆ ಇರೋದ್ರಿಂದ ಅದೇ ಪೊಸಿಷನ್ ಆಗುತ್ತೆ. ವೆನ್ ದಿ ಪಾರ್ಟಿಕಲ್ ಮೂವ್ಸ್, ಹೀಗೆ ಮೂವ್ ಆಗ್ತಾ ನೋಡಿ, ಇದು ಮೂವ್ ಆಗ್ತಾ ಇಲ್ಲಿಗೆ ಬಂತು. ಇಲ್ಲಿಗೆ ಬಂದಾಗ ಪ್ರೊಜೆಕ್ಷನ್ ಆಫ್ ದಿಸ್ ಆನ್ ದಿಸ್ ಡಯಾಮೀಟರ್ ನೋಡಿ ಇಲ್ಲಿದೆ. ಪ್ರೊಜೆಕ್ಷನ್ ಅಂದರೆ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಎಲ್ಲಿರುತ್ತೆ. ಇದು ನಾವು ಪ್ರೊಜೆಕ್ಷನ್ ಅಂತ ಹೇಳೋದನ್ನು ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂತ ಕರಿಬೋದು. ಫುಟ್, ಜಸ್ಟ್ ಟು ರಿಮೆಂಬರ್ ದಿಸ್ ವರ್ಡ್, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್, ನೋಡಿ ಪಾರ್ಟಿಕಲ್ ಇಲ್ಲಿದೆ. ಇಲ್ಲಿದ್ದಾಗ ಹೌ ಡು ಯು ಡ್ರಾ ಪರ್ಪೆಂಡಿಕ್ಯುಲರ್? ಸ್ಟ್ರೇಟ್ ಲೈನ್ನ ಇದ್ರ ಮೇಲೆ ಬರೀತೀರ. ಆ್ಯಂಗಲ್ ಈಸ್ 90. ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದ್ರೂ ಅದನ್ನೇ, ಪ್ರೊಜೆಕ್ಷನ್ ಅಂದರೂ ಅದನ್ನೇ. ವೆನ್ ದಿ ಪಾರ್ಟಿಕಲ್ ಹಾಗೆ ಮೂವ್ ಆಗ್ತಾ ಇಲ್ಲಿಗೆ ಬಂತು ನೋಡಿ, ಇಲ್ಲಿಗೆ ಬಂದಾಗ ಹೌ ಡು ಯು ಡ್ರಾ ಪರ್ಪೆಂಡಿಕ್ಯುಲರ್? ವೆರಿ ಈಸಿ ನೋಡಿ, ಇದೆ ಪರ್ಪೆಂಡಿಕ್ಯುಲರ್ ಇದ್ರ ಮೇಲೆ ಡ್ರಾ ಮಾಡಬೇಕು ಅಂದರೆ ಯು ಡ್ರಾ ಲೈನ್ ಲೈಕ್ ದಿಸ್, ಕರೆಕ್ಟ್? ಸೊ ದಿಸ್ ಇಸ್ ದಿ ಪರ್ಪೆಂಡಿಕ್ಯುಲರ್, ದಿಸ್ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ವೆನ್ ದಿ ಪಾರ್ಟಿಕಲ್ ಈಸ್ ಹಿಯರ್, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ is here. When the particle comes here, foot of the perpendicular is here. When the particle is here at y, foot of the perpendicular is at o. ಅಲ್ಲಿ ನೋಡಿ, W ಹತ್ತಿರ ಇದ್ದರೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಇಲ್ಲಿದೆ. ಈ ಪಾಯಿಂಟಿಗೆ ಬಂದರೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಇಲ್ಲಿದೆ. ಅದನ್ನು ನಾವು ಪ್ರೊಜೆಕ್ಷನ್ ಅಂತ ಕರಿತೀವಿ. ಪ್ರೊಜೆಕ್ಷನ್ ನಥಿಂಗ್ ಬಟ್ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಪಾರ್ಟಿಕಲ್ ಇಲ್ಲಿದ್ದಾಗ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಇಸ್ ಹಿಯರ್. ಪಾರ್ಟಿಕಲ್ ಎಕ್ಸ್ ಹತ್ರ ಬಂದರೆ ಅಲ್ಲೇ ಇದೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಪಾರ್ಟಿಕಲ್ ಇಲ್ಲಿಗೆ ಬಂದರೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಇಸ್ ಹಿಯರ್. ಪಾರ್ಟಿಕಲ್ ಇಲ್ಲಿದ್ದರೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಹಿಯರ್. ಪಾರ್ಟಿಕಲ್ ಇಲ್ಲಿದ್ದರೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಅಲ್ಲಿಗೆ ವೆನ್ ದಿ ಪಾರ್ಟಿಕಲ್ ಮೂವ್ಸ್ ಫ್ರಮ್ ಎಕ್ಸ್, WXY ನೋಡಿ, ಫ್ರಮ್ W to X to Y, ದಿ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ W ಇದ್ದಾಗ O ಹತ್ರ ಇದೆ. ಈ ಪಾಯಿಂಟ್ ಬಂದರೆ ಇಲ್ಲಿ ಹೋಯಿತು, ಈ ಪಾಯಿಂಟ್ ಬಂದರೆ ಇಲ್ಲಿ ಹೋಯಿತು ಅಲ್ವಾ, ಕರೆಕ್ಟಾ? ಸೊ ವೆನ್ ದಿ ಪಾರ್ಟಿಕಲ್ ಮೂವ್ಸ್ ಹಿಯರ್, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಮೂವ್ಸ್ ಹಿಯರ್. ಲುಕ್ ಅಟ್ ದೀಸ್ 2 fingers ಲೈಕ್ ದಿಸ್. ನೋಡಿ ಇಲ್ಲಿ ಇದು ಸರ್ಕ್ಯುಲರ್ ಮೋಷನ್. ಈ ಫಿಂಗರು ಲೀನಿಯರ್ ಮೋಷನ್ ನೋಡಿ, ಲೈಕ್ ದಿಸ್ ಅಲ್ವಾ. ದಿಸ್ ಈಸ್ ಅಪ್ ಆ್ಯಂಡ್ ಡೌನ್ ಮೋಷನ್ ಫಾರ್ ಹಾಫ್ ರೊಟೇಷನ್, ನಾಟ್ ಎಟ್ ಓವರ್. ಅನದರ್ ಹಾಫ್. ವೆನ್ ದಿ ಪಾರ್ಟಿಕಲ್ ಕಮ್ಸ್ ಹಿಯರ್, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಎಸ್, ಡ್ರಾ ಪರ್ಪೆಂಡಿಕ್ಯುಲರ್. ನಾವು ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀರಾ, ಫುಟ್ ನೋಡಿ ಇಲ್ಲಿಗೆ ಬಂತು. ವೆನ್ ದಿ ಪಾರ್ಟಿಕಲ್ ಇಸ್ ಹಿಯರ್ ನೋಡಿ, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ, ಫುಟ್ ಇಲ್ಲಿಗೆ ಬಂತು. ಝಡ್ಡಿಗೆ ಬಂದಾಗ ಅಲ್ಲೇ ಇದೆ. ಝಡ್ಡಿಂದ ಮೂವ್ ಆಗಿ ಇಲ್ಲಿಗೆ ಬಂತು ಪಾರ್ಟಿಕಲ್, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಇಸ್ ಹಿಯರ್. ಅಂದರೆ ಇದು ವಾಪಸ್ ಬರ್ತಾ ಇದೆ ಅಲ್ವಾ, ಕರೆಕ್ಟಾ? ಪಾರ್ಟಿಕಲ್ ಈಸ್ ಹಿಯರ್, ಸರ್ಕ್ಯುಲರ್ ಮೋಷನ್, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಇಲ್ಲಿಗೆ ಬಂತು. ಇಲ್ಲಿ ಬಂದಿದ್ದು ವಾಪಸ್ ಬರ್ತಾ ಇದೆ ನೋಡಿ. ಈಗ ಇಲ್ಲಿ ಈ ಪೊಸಿಷನಿಗೆ ಬಂತು, ಈ ಪೊಸಿಷನಿಗೆ. ಆವಾಗ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಇಸ್ ಹಿಯರ್ ನೋಡಿ, ರೈಟ್? ಅಲ್ಲಿಗೆ ಒಂದು ರೊಟೇಷನ್ ಮಾಡಿದಾಗ ಪಾರ್ಟಿಕಲ್ ಎಲ್ಲೆಲ್ಲಿರುತ್ತೋ ಆ ಪ್ಲೇಸಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಆನ್ ದಿಸ್ ಡಯಾಮೀಟರ್ XOZ ಪಾರ್ಟಿಕಲ್ ಸರ್ಕಲ್ ಮೇಲೆ ಮೂವ್ ಆಗುವಾಗ ಎಲ್ಲೆಲ್ಲಿದೆಯೋ ಆ ಪ್ಲೇಸಿಂದ XOZ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಆ ಪರ್ಪೆಂಡಿಕ್ಯುಲರ್ ಮೂವ್ಸ್ ಅಪ್ ಆ್ಯಂಡ್ ಡೌನ್. ದಿಸ್ ಈಸ್ ಮೂವಿಂಗ್ ಇನ್ ಅ ಸರ್ಕಲ್. ದಿಸ್ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಇಸ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್. ಅಪ್ ಅಂದರೆ ಹೇಗೆ? W to X, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಮೂವ್ಸ್ ಅಪ್. ಇದು ಎಕ್ಸ್ಟ್ರೀಮ್ ಪೊಸಿಷನ್ ಥರ. ಲೆಟ್ ಅಸ್ ಕಾಲ್ ದಿಸ್ ಪಾಸಿಟಿವ್ ಎಕ್ಸ್ಟ್ರೀಮ್ ಪೊಸಿಷನ್ ಪ್ಲಸ್ A, ಆಂಪ್ಲಿಟ್ಯೂಡ್, ಪ್ರಿವಿಯಸ್ ಕ್ಲಾಸ್. ನೆಕ್ಸ್ಟ್ ಪಾರ್ಟಿಕಲ್ ಮೂವ್ಸ್ ಫ್ರಮ್ X to Y, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಕಮ್ಸ್ ಬ್ಯಾಕ್ ಎಲ್ಲಿಗೆ? ಓಗೆ. ಅಲ್ಲಿ ಹಾಫ್ ಆಸಿಲೇಷನ್ ನೋಡಿ. 1 quarter, ನೆಕ್ಸ್ಟ್ ಕ್ವಾರ್ಟರ್ ಅಂದರೆ ಕಾಲು ಭಾಗ. ದಿಸ್ ಕಾಲ್ಡ್ ಕ್ವಾರ್ಟರ್. ಸೊ ಅಲ್ಲಿಗೆ W to X ಹೋದಾಗ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಈಗ ಮೂವ್ ಆಗ್ತಾ ಎಲ್ಲೋಯ್ತು? O ಇಂದ X ಹೋಯ್ತು. ಪಾರ್ಟಿಕಲ್ ಅಂದರೆ ಸರ್ಕ್ಯುಲರ್ ಮೋಷನ್ದು. ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ನೋಡಿದ್ದು. ವೆನ್ ದಿ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಮೋಷನ್ ಮೂವ್ಸ್ ಫ್ರಮ್ X to Y, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಮೂವ್ಸ್ ಫ್ರಮ್ X to O ನೋಡಿ. X to Y, X to O. ಹಾಫ್ ರೊಟೇಷನ್, ಹಾಫ್ ಆಸಿಲೇಷನ್. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಕ್ವಾರ್ಟರ್ ಅಂದರೆ 3/4 ನೋಡಿ. 1/4, ಸೆಕೆಂಡ್ 1/4, ಥರ್ಡ್ 1/4 ಅಂದರೆ 3 quarters, ಮುಕ್ಕಾಲು ಕನ್ನಡದಲ್ಲಿ ನೋಡಿ. ಅಲ್ಲಿಗೆ ವೈಯಿಂದ ಝೆಡ್ಡಿಗೆ ಬರುವಾಗ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಮೂವ್ಸ್ ಫ್ರಮ್ O to Z. ವೆನ್ ದಿ ಪಾರ್ಟಿಕಲ್ ಮೂವ್ಸ್ ಫ್ರಮ್ Z to W, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಮೂವ್ಸ್ ಫ್ರಮ್
Z to O, Z to O. ನೋಡಿ Z to W, Z to O. Right? Now, let's have a quick rehearsal. ನೋಡಿ ಇಲ್ಲಿಂದ ಫಿಂಗರ್ಸ್ ಸರ್ಕ್ಯುಲರ್ ಮೋಷನ್ SHM. ಇದರದ್ದು ಪರ್ಪೆಂಡಿಕ್ಯುಲರ್ ಎಲ್ಲೆಲ್ಲಿ ಹೋಗುತ್ತೋ ಅದ್ರ ಪರ್ಪೆಂಡಿಕ್ಯುಲರ್ ನೋಡ್ತಾ ಹೋಗಿ ಹಿಂಗೆ ಕ್ವಾರ್ಟರ್ ನೋಡಿ ರೈಟ್. ನೆಕ್ಸ್ಟಿಗೆ ದಿಸ್ ಈಸ್ ಸರ್ಕ್ಯುಲರ್ ಮೋಷನ್, ದಿಸ್ ಈಸ್ ಆಸಿಲೇಟರಿ ಮೋಷನ್. ಸೊ ವಿ ಕ್ಯಾನ್ ರೆಪ್ರೆಸೆಂಟ್ ಪ್ರೊಜೆಕ್ಷನ್ ಆಫ್ ಸರ್ಕ್ಯುಲರ್ ಮೋಷನ್ ಆನ್ ಅ ಡಯಾಮೀಟರ್ ಆ್ಯಸ್ SHM. ಸೊ ಡಯಾಮೀಟ್ರ್ ಹೇಗಾದರೂ ಚೂಸ್ ಮಾಡ್ಬೋದು. ನೀವು ಹೀಗಾದರೂ ತೊಗೋಬೋದು, ಹೀಗಾದರೂ ತೊಗೋಬೋದು. ನೀವು ಹೀಗೆ ತೊಗೊಂಡ್ರೆ ನೋಡಿ, ಈಗ ಇಲ್ಲಿ ಈ ಆ್ಯಕ್ಸಿಸ್ನೇ ತೊಗೊಂಡ್ರೆ, ನೀವು ಈ ಆ್ಯಕ್ಸಿಸ್ ತೊಗೊಂಡಾಗ ನೋಡಿ, ಈಗ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಪಾರ್ಟಿಕಲ್ ಎರಡು ಒಂದೇ ಪ್ಲೇಸ್ನಲ್ಲಿದೆ ನೋಡಿ. ಈ ಫಿಂಗರ್ಸ್ ನೋಡಿ, ವೆನ್ ದಿ ಸ್ಟಾರ್ಟ್ಸ್ ಮೂವಿಂಗ್ ಹಿಂಗೆ ನೋಡಿ, ಲೆಫ್ಟ್ ಮೂವ್ ಆಗ್ತಾಯಿದೆ, ಹಾಂ ಹಂಗೆ. ನೆಕ್ಸ್ಟು ನೋಡಿ, ಈ ಫಿಂಗರ್ ಹೀಗೆ ಬರುವಾಗ ಇದು ಹಿಂಗೆ ಹೋಗಬೇಕು ವಾಪಸ್, ಅಲ್ಲಿ ಆನ್ ದಿಸ್ ಆ್ಯಕ್ಸಿಸ್ ಬ್ಯಾಕ್ ಆ್ಯಂಡ್ ಫೋರ್ತು, ಈ ಆ್ಯಕ್ಸಿಸ್ಸು ಅಪ್ ಆ್ಯಂಡ್ ಡೌನ್, ಒಟ್ಟಿನಲ್ಲಿ ಟು ಆ್ಯಂಡ್ ಫ್ರೋ ಮೋಷನ್, ಟು ಆ್ಯಂಡ್ ಫ್ರೋ, ಟು ಆ್ಯಂಡ್ ಫ್ರೋ. ಯು ಕ್ಯಾನ್ ರೆಪ್ರೆಸೆಂಟ್ ಆನ್ ಎನಿ ಡಯಾಮೀಟರ್. ನಾನಿಲ್ಲಿ XWY OY ಬರ್ತೀನಿ, ಇನ್ನೊಂದು XOZ WOY XOZ ಎರಡು ಆ್ಯಕ್ಸಿಸ್ ತೊಗೊಂಡಿದ್ದೀನಿ. ನೀವು ಆ ಥರದ್ದು ಎಷ್ಟು ಬೇಕಾದರೂ ತೊಗೋಬೋದು. ಅಲ್ಲಿಗೆ ಒನ್ ಥಿಂಗ್ ಈಸ್ ಕ್ಲಿಯರ್, ವಿ ಕ್ಯಾನ್ ರೆಪ್ರೆಸೆಂಟ್ SHM ಆನ್ ಅ ಸರ್ಕಲ್ ಆ್ಯಸ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. Uniform circular motion is equivalent to SHM. How? Every point on the circle draw perpendicular on a diameter, one diameter. I have chosen diameter XOZ. On this diameter, if you draw perpendicular from the position of the particle, when particle moves in first quadrant, the foot of the perpendicular moves from O to X. You memorize it like this. You have learnt in mathematics first quadrant, second quadrant, third quadrant, fourth quadrant, like that. Here first quadrant ಮೂವ್ ಆಗುವಾಗ ಅದರ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿರೋದು ಎಲ್ಲಿ ಹೋಗುತ್ತೆ, O ಇಂದ Xಗೆ. ಸೆಕೆಂಡ್ ಕ್ವಾಡ್ರೆಂಟ್ನಲ್ಲಿ ಮೂವ್ ಆಗುವಾಗ ಎಲ್ಲಿಂದ X to Y, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಮೂವ್ಸ್ ಫ್ರಮ್ X to O. ಆ ಥರ ವಿಜುವಲೈಸ್ ಮಾಡಿ ಫೀಲ್ ಮಾಡಬೇಕು ನೀವು. When the particle moves from Y to Z, foot of the perpendicular moves from O to Z. Last part, when the particle moves along ZW, foot of the perpendicular moves from Z to O. Thus, one circular motion is equivalent to one SHM. SHM is to and fro motion. ಅದೇ ನೀವು ಈ ಆ್ಯಕ್ಸಸ್ ತೊಗೊಂಡ್ರೆ ನೋಡಿ, ಗಮನಿಸಿ, when the particle moves from W to X, ಪರ್ಪೆಂಡಿಕ್ಯುಲರ್ ಮೂವ್ಸ್ ಫ್ರಮ್ W to O. ನೋಡಿ, ಇಲ್ಲಿದ್ದರೆ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀರಾ, ಇಲ್ಲಿದ್ದಾಗ ಹೀಗೆ ಡ್ರಾ ಮಾಡ್ತೀರಾ, ಇಲ್ಲಿ ಬಂದರೆ ಹೀಗೆ ಡ್ರಾ ಮಾಡ್ತೀರಾ. ನೆಕ್ಸ್ಟು Xಯಿಂದ Yಗೆ ಬಂದರೆ ನೋಡಿ, ಇಲ್ಲಿದ್ದರೆ ಇಲ್ಲಿ ಡ್ರಾ ಮಾಡ್ತೀರಾ, ಇಲ್ಲಿದ್ದರೆ ಇಲ್ಲಿ ಡ್ರಾ ಮಾಡ್ತೀರಾ, ಇಲ್ಲಿ ಡ್ರಾ ಮಾಡ್ತೀರಾ, ಹೀಗೆ ಇಲ್ಲಿಗೆ ಬರುತ್ತೆ ಅಲ್ವಾ, ಕರೆಕ್ಟ್? ಹಾಗಾಗಿ ವೆನ್ ದಿ ಪಾರ್ಟಿಕಲ್ ಮೂವ್ಸ್ ಫ್ರಮ್ W to X, ಫುಟ್ ಮೂವ್ಸ್ ಫ್ರಮ್ W to O. ವೆನ್ ದಿ ಪಾರ್ಟಿಕಲ್ ಮೂವ್ಸ್ ಫ್ರಮ್ X to Y, ಫುಟ್ ಮೂವ್ಸ್ ಫ್ರಮ್ ನೋಡಿ, ಇಲ್ಲಿದೆ, ಈಗ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಹೀಗೆ ಹಾಫ್ ರೊಟೇಷನ್, ಹಾಫ್ ಆಸಿಲೇಷನ್. ನೆಕ್ಸ್ಟ್ ಇಲ್ಲಿಂದ ಇದೀಗ ಮೂವ್ ಆಗುವಾಗ ಈಗ ಬರ್ತಾ ಇಲ್ಲಿಗೆ ಬಂತಾ, ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಇಲ್ಲಿಗೆ ಬಂತು, ಇಲ್ಲಿದೆಯಾ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಇಲ್ಲಿಗೆ ಬಂತು. ವೆನ್ ದಿ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಮೋಷನ್ ಕಮ್ಸ್ ಹಿಯರ್, ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಕಮ್ಸ್ ಹಿಯರ್, ಪಾರ್ಟಿಕಲ್ ಕಮ್ಸ್ ಹಿಯರ್, ಫುಟ್ ಕಮ್ಸ್ ಹಿಯರ್, ಪಾರ್ಟಿಕಲ್ ಕಮ್ಸ್ ಹಿಯರ್, ಫುಟ್ ಕಮ್ಸ್ ಹಿಯರ್, particle comes here, foot comes here, particle comes here, foot comes here. Finally, they reach the point W. Like that, ನೋಡಿ, when this moves like this, foot moves from left to right ಹೀಗೆ ಆಸಿಲೇಷನ್. ಇಲ್ಲ ನೀವು ಇದೇ ಪಾರ್ಟಿಕಲ್ ಹೀಗೆ ಮೂವ್ ಆಗ ಇದ್ರ ಮೇಲೆ ಲೆಕ್ಕ ಹಾಕಿದ್ರೆ ಯಾವಾಗ ನೋಡಿ, ಹಿಂಗೆ ಮತ್ತೀಗ ಬರುವಾಗ ನೋಡಿಲಿ ಹಿಂಗೆ ಅಲ್ಲಿಗೆ ಹೀಗೆ ಮೂವ್ ಆದರೆ ಈ ಥರ ಆಸಿಲೇಷನ್ನು, ಇಲ್ಲ ಈ ಥರ ಆಸಿಲೇಷನ್. ಅಲ್ಲಿಗೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಎಕ್ಸಿಕ್ಯೂಟ್ಸ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಫ್ರಮ್ ದಿಸ್ ವಿ ಕನ್ಕ್ಲೂಡ್ SHM can be written as uniform circular motion. How? Projection of particle in SHM on any diameter is SHM. ನೋಡಿ, projection of particle in circular motion
ಪ್ರೊಜೆಕ್ಷನ್ ಆಫ್ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಮೋಷನ್. ಪ್ರೊಜೆಕ್ಷನ್ ಅಂತ ತಲೆ ಹೇಗೆ ಓಡಬೇಕು ನಿಮ್ಮದು? ಇಲ್ಲಿದ್ದಾಗ ಪರ್ಪೆಂಡಿಕ್ಯುಲರ್ ಇಲ್ಲಿದೆ, ಪಾರ್ಟಿಕಲ್ ಇಲ್ಲಿದೆ, ಪರ್ಪೆಂಡಿಕ್ಯುಲರ್ ಇದೆ, ಇದೇ ಪ್ರೊಜೆಕ್ಷನ್ ಅಂದರೆ. ಅಥವಾ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್, ಹಿಂಗೆ ಯೋಚನೆ ಮಾಡಬೇಕು. ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ on any diameter moves up and down as the particle moves in a circle with uniform speed. ಅಲ್ಲಿಗೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನಲ್ಲಿ ಇರುವಂಥ ಪಾರ್ಟಿಕಲಿಂದ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ರೆ ಆನ್ ಎನಿ ಡಯಾಮೀಟರ್ ದಟ್ ಎಕ್ಸಿಕ್ಯೂಟ್ಸ್ SHM. ಸೊ ಈ ಐಡಿಯಾ ಯೂಸ್ ಮಾಡಿ ವಿ ಆರ್ ಗೋಯಿಂಗ್ ಟು ರೈಟ್ ಎನ್ ಎಕ್ಸ್ಪ್ರೆಷನ್ ಫಾರ್ SHM, ವೆರಿ ಇಂಪಾರ್ಟೆಂಟ್, ಯೂಸಿಂಗ್ ವಿಚ್ ವಿ ಕ್ಯಾನ್ ಡೀಲ್ ವಿತ್ ಆಲ್ ಟೈಪ್ಸ್ ಆಫ್ simple oscillatory motions, that to SHM. From that we understand wave concept. Next, students, now it's very important topic, maybe a 3 or 5 marks question in your board examination. Even more important because ee relation use ಮಾಡಿ you are going to learn various other aspects. ಎಲ್ಲಿ ನಾನು ಮೊದಲೇ ಹೇಳಿದಾಗೆ oscillatory motion is a periodic motion. Whenever we talk about periodic motion, we talk about this expression SHM. ನೋಡಿ, ನಿಮಗೆ ಹಿಂದಿನ ಎಕ್ಸ್ಪ್ಲನೇಷನ್ನಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಏನದು? ಸರ್ಕ್ಯುಲರ್ ಮೋಷನ್ ಪಾರ್ಟಿಕಲ್ ಇದೆಯಲ್ಲ, ಅದು ಎಲ್ಲೆಲ್ಲಿರುತ್ತೋ ಆ ಪ್ಲೇಸಿಂದ 1 ಡಯಾಮೀಟ್ರ್ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ದಾರೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಮೋಷನ್ ಇಲ್ಲಿಗೆ ಬಂತು, ಅಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರಿ, ಇಲ್ಲಿಗೆ ಹೋಯಿತು, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಆ ಪರ್ಪೆಂಡಿಕ್ಯುಲರ್ ಎಕ್ಸಿಕ್ಯೂಟ್ಸ್ SHM. ಹಾಗಾದರೆ ಈಗ ನೋಡಿ, ನಾವು ಮೊನ್ನೆ ಮಾರ್ನಿಂಗ್ ಕ್ಲಾಸ್ನಲ್ಲಿ ಆರ್ ಬಿಗಿನಿಂಗ್ ಫಸ್ಟ್ ಕ್ಲಾಸ್ನಲ್ಲಿ ಆ ಬಾಡಿ ಕನೆಕ್ಟೆಡ್ ಟು ಅ ಸ್ಪ್ರಿಂಗ್, ಒಂದು ವೆಯ್ಟ್ ಹ್ಯಾಂಗರು. ನೋಡಿ, ಇಲ್ಲಿಂದ ಶುರು ಮಾಡಿ ಸ್ಟಾರ್ಟ್ಸ್ ಮೂವಿಂಗ್ ಅಪ್ ಆ್ಯಂಡ್ ಡೌನ್. ಇದಕ್ಕೆ ಇದನ್ನು ಹೇಗೆ ಅಪ್ಲೈ ಮಾಡ್ತೀರಾ? ವೆರಿ ಸಿಂಪಲ್. ನೋಡಿ, ಇಲ್ಲಿಂದ ಇದು ಮೀನ್ ಪೊಸಿಷನ್, ಇದು ಎಕ್ಸ್ಟ್ರೀಮ್ ಪೊಸಿಷನ್, ಸೇ -A, ಇದು ಪಾಸಿಟಿವ್ ಎಕ್ಸ್ಟ್ರೀಮ್, ಸೇ +A, ಎರಡು ಒಂದೇ ಇದೆ. ನಾವು ಇದನ್ನು ಇದಕ್ಕೆ ಈ ಥರ ಹೇಗೆ ಬರೀತೀರಾ ಸರ್? ಸಿಂಪಲ್. ನೋಡಿ, ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆಯೋ ಅದನ್ನ ರೇಡಿಯಸ್ಸಾಗಿ ಯೂಸ್ ಮಾಡಿ ಡ್ರಾ ಸರ್ಕಲ್ ಡ್ರಾ ಮಾಡ್ತೀರಾ. ಹೀಗೆ ಸರ್ಕಲ್ ಡ್ರಾ ಮಾಡಿಕೊಂಡ್ರೆ ದಿಸ್ ಬಿಕಮ್ಸ್ ರೆಫರೆನ್ಸ್ ಸರ್ಕಲ್. ಇದೇ ರೆಫರೆನ್ಸ್ ಸರ್ಕಲ್. ಈ ರೆಫರೆನ್ಸ್ ಸರ್ಕಲ್ನಲ್ಲಿ ಈಗ ನೋಡಿ, ಇದೊಂದು ಆ್ಯಕ್ಸಿಸ್ಸು, ಲೆಟ್ಸ್ ಕಾಲ್ ದಿಸ್ Y ಆ್ಯಂಡ್ ದಿಸ್ X. ಇಲ್ಲಿಂದ ಪಾರ್ಟಿಕಲ್ ಕಮೆನ್ಸ್ ಮಾಡಲಿ ಅಂತ ಅಂದ್ಕೋಣ. ಅಲ್ಲಿಲ್ಲ ಅದು. ಲೆಟ್ ಅಸ್ ಸಪೋಸ್ ಪಾರ್ಟಿಕಲ್ ಇನ್ ಸರ್ಕಲ್ ಸ್ಟಾರ್ಟ್ ಫ್ರಮ್ ಪೊಸಿಷನ್ W, ಇದು ಪೊಸಿಷನ್ X, ಇದು Y, ಇದು Z. ನೋಡಿ, ಇವೆರಡು ಒಂದೇ ಆಯಿತು. ನಾ ಹೇಗೆ ಬರ್ದೆ ಹೇಳಿ? ಫಸ್ಟ್ ಐ ಕನ್ಸಿಡರ್ಡ್ ಅ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ಅ ಪಾತ್ ಬ್ಯಾಕ್ ಆ್ಯಂಡ್ ಫೋರ್ತ್ ಆಸಿಲೇಷನ್. ಆಸಿಲೇಟ್ರಿ ಮೋಷನ್ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ದೂರ ಹೋಗುತ್ತೋ ಅದನ್ನು ರೇಡಿಯಸ್ಸಾಗಿ ಯೂಸ್ ಮಾಡಿ ಡ್ರಾ ಸರ್ಕಲ್, ದಟ್ ಈಸ್ ರೆಫರೆನ್ಸ್ ಸರ್ಕಲ್. ಆವಾಗ ಇಲ್ಲಿಂದ ಕಮೆನ್ಸ್ ಮಾಡ್ತೇನೆ. ಇಲ್ಲಿದ್ದರೆ ಪರ್ಪೆಂಡಿಕ್ಯುಲರ್ ಇಲ್ಲಿದೆ, ಪಾರ್ಟಿಕಲ್ ಇಲ್ಲಿ ಹೋದಾಗ ಪರ್ಪೆಂಡಿಕ್ಯುಲರ್ ಇಲ್ಲಿ ಬಂತು, ಪಾರ್ಟಿಕಲ್ ಇಲ್ಲಿ ಹೋದರೆ ಪರ್ಪೆಂಡಿಕ್ಯುಲರ್ ಬಂತು, ಲೈಕ್ ದ್ಯಾಟ್. ಸೊ ಇದು ಒಂದು ಆಸಿಲೇಷನ್ ಮಾಡುವಷ್ಟರಲ್ಲಿ ಇದು ಒಂದು ರೆವಲ್ಯೂಷನ್ ಮಾಡುತ್ತೆ. ಆ ಥರ ಕಂಡೀಷನ್ ಅಪ್ಲೈ ಮಾಡ್ಕೋಬೇಕು ನಿಮಗೇನೆ. ಇದು ಒಂದು ಆಸಿಲೇಷನ್ಗೆ ಎಷ್ಟು ಟೈಮ್ ತೊಗೊಳುತ್ತೋ ಅದೇ ಟೈಮ್ನಲ್ಲಿ ಒಂದು ರೌಂಡ್ ಬರಬೇಕು ಅಂದರೆ ಎಷ್ಟು ಸ್ಪೀಡ್ಲಿ ಹೋಗಬೇಕು, ಆ ಸ್ಪೀಡ್ಲಿ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಬೇಕು. ಅಂದ್ಕೊಂಡಾಗ ಇದು ಇಲ್ಲಿಗೆ ಬಂದರೆ ಪರ್ಪೆಂಡಿಕ್ಯುಲರ್ ಇಲ್ಲಿಗೆ ಬರುತ್ತೆ, ಅದು ಪೊಸಿಷನ್ ಆಫ್ ಪಾರ್ಟಿಕಲ್ ಇನ್ SHM. ಇದು ಇಲ್ಲಿಗೆ ಹೋದಾಗ ಪೊಸಿಷನ್ ಆಫ್ ಪಾರ್ಟಿಕಲ್ SHM ಇಲ್ಲಿರುತ್ತೆ. ಇಲ್ಲಿಗೆ ಬಂದಾಗ ಅದೇ ಪಾಯಿಂಟು. ವಾಪಸ್ ಬರುವಾಗ ನೋಡಿ, ಇದು ವಾಪಸ್ ಬರುವಾಗ ಇದು ಹೀಗೆ ಬರ್ತಾ ಇರುತ್ತೆ, ಇದು ಇಲ್ಲಿಗೆ ಹೋಗುವಾಗ ಇದು ಹೀಗೆ ಹೋಗುತ್ತೆ, ಇದು ವಾಪಸ್ ಇಲ್ಲಿಗೆ ಬರುವಾಗ ಇದು ಹೀಗೆ ಮೂವ್. ಹಾಗಾಗಿ ಸರ್ಕ್ಯುಲರ್ ಮೋಷನ್ನ ನಾವು SHM ಆಗಿ ಬರೀತೀವಿ. ಆ ಥರ ಒಂದು ಸಿಚುವೇಶನ್ ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್. ಎಲ್ಲ ನೀಟಾಗಿ ಥರ ನೋಡ್ಕೊಂಡಿದ್ದೀರಾ. ನಾವು ಲೆಟ್ ಅಸ್ ಸಪೋಸ್ ದೆರ್ ಇಸ್ ಅ ಪಾರ್ಟಿಕಲ್ ಇನ್ ಸರ್ಕ್ಯುಲರ್ ಮೋಷನ್ ಸ್ಟಾರ್ಟಿಂಗ್ ಫ್ರಮ್ ಪೊಸಿಷನ್ W ಹತ್ತಿರ ಇದೆ. ಈಗ ಟೈಮ್ 0. ಆಫ್ಟರ್ ಸಮ್ ಟೈಮ್ T ಇಟ್ ರೀಚಸ್ ಅ ಪಾಯಿಂಟ್ P ಟೈಮ್ Tನಲ್ಲಿ. ಹಾಗಾದರೆ ಈಗ ಅದು ಎಲ್ಲಿದೆ ನೋಡಿ, ಈ ಡಿಸ್ಟೆನ್ಸ್ನಲ್ಲಿದೆ ನೋಡಿ. ಈ ಡಿಸ್ಟೆನ್ಸು OW, OP, OX, OY, OZ ಎಲ್ಲ ಒಂದೇ ಸರ್ಕಲ್ಗೆ. ನೌ ವಿ ಕ್ಯಾನ್ ಸೇ ಆಸ್ ದಿ ಪಾರ್ಟಿಕಲ್ ಮೂವ್ಡ್ ಫ್ರಮ್ W to P ಕ್ರಿಯೇಟೆಡ್ ಅನ್ ಆ್ಯಂಗಲ್ ಥೀಟಾ. ಕರೆಕ್ಟ್ ಅಲ್ವಾ? ರೈಟ್. ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ an angle is said to be formed. ನೋಡಿ, ಇಲ್ಲಿ ಟೂ ಲೈನ್ಸ್ ಆರ್ WO, OP or PO. What is WO? Initial position of the particle at time t0. Time t equal to 0 was at W. Time t now is at P. At time t it's at P.
ಕ್ರಿಯೇಟಿಂಗ್ ಎನ್ ಆ್ಯಂಗಲ್. ನೋಡಿ ಇದು ಮೂವ್ ಆಗ್ತಾ ಸಮ್ ಆ್ಯಂಗಲ್ ಕ್ರಿಯೇಟ್ ಆಯಿತು ಇನ್ ಅ ಟೈಮ್ ಟಿ. ಈಗ ಹಾಗಾದರೆ ನೋಡಿ ಇದರ ಪ್ರೊಜೆಕ್ಷನ್ನು ಎರಡು ಆ್ಯಕ್ಸಿಸ್ಸು, ಇದು ಎಕ್ಸ್ ಆ್ಯಕ್ಸಿಸ್ ತೊಗೋಣ, ಇನ್ನು ವೈ ಆ್ಯಕ್ಸಿಸ್ ತೊಗೋಣ. ಹಾಗಾದರೆ ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಇದು ಪೊಸಿಷನ್ನು, ಆರಿಜಿನಿಂದ ಎಷ್ಟು ದೂರ ಇದೆ, ಎಕ್ಸ್ ದೂರ ಇದೆ. ಎಕ್ಸ್ ಆ್ಯಕ್ಸ್ ಅಂತ ಇಟ್ಕೊಳ್ಳೋಣ, ಮೇ ಬಿ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದಿಸ್ ವೈ ಆ್ಯಕ್ಸಿಸ್. ಈಗ ಈ ಥರ ಇದು ಎಕ್ಸಲ್ಲಿ ಬರೆಯೋದು ಬೇಡ, ಸೊ ಹಾಗೆ ಅಂದ್ಕೋಣ. ಹಾಗಾದರೆ ಇದೇ ಪಾರ್ಟಿಕಲ್ದು ಈ ಡಯಾಮೀಟ್ರ್ ಮೇಲೆ, ಯಾವ ಡಯಾಮೀಟರ್, ಎಕ್ಸ್ ಓ ಝೆಡ್, ಆ ಡಯಾಮೀಟ್ರ್ ಮೇಲೆ ಪೊಸಿಷನಲ್ಲಿದೆ. ಡ್ರಾ ಪರ್ಪೆಂಡಿಕ್ಯುಲರ್ ಫ್ರಮ್ ಪಿ. ಸೊ ದಿಸ್ ಈಸ್ ದಿ ಪೊಸಿಷನ್ ಆಫ್ ದಿ ಪಾರ್ಟಿಕಲ್, ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ಪಿ ಆನ್ ವೈ ಓ ಡಬ್ಲ್ಯೂ ಆ್ಯಕ್ಸಿಸ್ ಆ್ಯಂಡ್ ಎಕ್ಸ್ ಓ ಡಬ್ಲ್ಯೂ ಆ್ಯಕ್ಸಿಸ್. ಎಕ್ಸ್ ಓ ಝೆಡ್, ಎಕ್ಸ್ ಓ ಝೆಡ್ ಆ್ಯಕ್ಸಿಸ್ ಪೊಸಿಷನ್ ಈಸ್ ಇದು ಎನ್ ಅಂತ ಬರೆಯೋಣ, ಇದನ್ನು ಎಮ್ ಅಂತ ಬರೆಯೋಣ. ನೋಡಿ ಹಾಗಾದರೆ ವಾಟ್ ಇಸ್ ಎನ್? ಎನ್ ಇಸ್ ದಿ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಎಲ್ಲಿಂದ ಡ್ರಾ ಮಾಡಿದ್ದೀವಿ? ಪೊಸಿಷನ್ ಆಫ್ ದಿ ಪಾರ್ಟಿಕಲ್ ಪಿ ಇಂದ. ಅದೇ ವಾಟ್ ಇಸ್ ಎಮ್? ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಎಲ್ಲಿಂದ ಡ್ರಾ ಮಾಡಿದ್ದೀವಿ? ಪಾರ್ಟಿಕಲಿಂದ. ಪಾರ್ಟಿಕಲ್ ಪಿ ಹತ್ರ ಇದೆ, ಅದರ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ದಿಸ್ ಆ್ಯಕ್ಸಿಸ್ ಡಬ್ಲ್ಯೂ ವೈಸ್, ಡಬ್ಲ್ಯೂ ಓ ವೈ. ಅದೇ ಎಕ್ಸ್ ಓ ಝೆಡ್ ಆ್ಯಕ್ಸಿಸ್ ಮೇಲೆ ಅದರ ಪರ್ಪೆಂಡಿಕ್ಯುಲರ್ ಎಲ್ಲಿದೆ? ಎನ್ ಹತ್ರ ಇದೆ. ಎಷ್ಟು ದೂರ ಇದೆ ಅದು? ದಟ್ ಇಸ್ ಅಟ್ ಅ ಡಿಸ್ಟೆನ್ಸ್ ವೈ ಫ್ರಮ್ ಎಲ್ಲಿಂದ? ಆರಿಜಿನ್. ಆರಿಜಿನಿಂದ ವೈ ಡಿಸ್ಟೆನ್ಸಲ್ಲಿದೆ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಅಂದರೆ ಪಾರ್ಟಿಕಲ್ ಡಬ್ಲ್ಯೂ ಇಂದ ಪಿಗೆ ಹೋಗುವಷ್ಟರಲ್ಲಿ ಫುಟ್ ಮೂವ್ ಫ್ರಮ್ ಓ ಟು ಎನ್. ಅದೇ ಇಲ್ಲಿ ಡಬ್ಲ್ಯೂನಲ್ಲಿದ್ದಾಗ ಫುಟ್ಟು ಅಲ್ಲೇ ಇದೆ, ಪಿ ಹತ್ರ ಬಂದಾಗ ಎಮ್ ಹತ್ರ ಬಂದಿದೆ. ನೋಡಿ ಪಿ ಹತ್ರ ಇದು ಹಿಂಗೆ ಹೋಗುವಾಗ ಫಿಂಗರ್ಸ್ ನೋಡಿ ಹಿಂಗೆ, ಇದು ಹಿಂಗೆ ಬರುವಾಗ ಹಿಂಗೆ, ಇದು ಹಿಂಗೆ ಮೂವ್ ಆದರೆ ಹಿಂಗೆ ಮೂವ್ ಆಗುತ್ತೆ, ಹಿಂಗೆ ಮೂವ್ ಆದರೆ ಹಿಂಗೆ ಮೂವ್ ಆಗುತ್ತೆ. ಅದು ಈ ಆ್ಯಕ್ಸಿಸ್ ಮೇಲೆ, ಈ ಆ್ಯಕ್ಸಿಸ್ ಮೇಲೆ ಇನ್ನೊಂದು ಸರಿ ನೋಡಿ ನೋಡಿ ಐಸ್ ನೋಡಿ ಫಿಂಗರ್ಸ್ ರೈಟ್ ಇಲ್ಲಿ ಬಂತು. ದಟ್ಸ್ ಆಲ್. ಹಾಗಾದರೆ ವಾಟ್ಸ್ ಎಮ್? ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆನ್ ದಿಸ್ ಆ್ಯಕ್ಸಿಸ್, ಹಾರಿಜಾಂಟಲ್ ಆ್ಯಕ್ಸಿಸ್. ವಾಟ್ಸ್ ಎನ್? ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಆಫ್ ಪಾರ್ಟಿಕಲ್ ಆನ್ ವರ್ಟಿಕಲ್ ಆ್ಯಕ್ಸಿಸ್. ವರ್ಟಿಕಲ್ ಆ್ಯಕ್ಸಿಸ್ ವೈ, ಹಾರಿಜಾಂಟಲ್ ಆ್ಯಕ್ಸಿಸ್ ಎಕ್ಸ್ ಡಿಸ್ಟೆನ್ಸ್ ಅಂತ ಬರ್ಕೊಂಡಿದ್ದೀನಿ, ಎಕ್ಸ್ ವೈ ಡಿಸ್ಟೆನ್ಸ್. ಹಾಗಾದರೆ ಇದು ಆ್ಯಂಗಲ್ ಎಷ್ಟಾಯಿತು? 90 ಮೈನಸ್ ತೀಟಾ. ನಿಮ್ಮ ನೋಟ್ಸಲ್ಲಿ ಇದು ಮಾರ್ಕ್ ಮಾಡ್ಕೊಳ್ಳಿ, ಅದು ಪ್ರಿಂಟ್ ಆಗಿಲ್ಲ. ಈ ಆ್ಯಂಗಲ್ನ 90 ಮೈನಸ್ ತೀಟಾ. ಯಾಕಂದರೆ ಹಾರಿಜಾಂಟಲ್ ವರ್ಟಿಕಲ್ ಆ್ಯಕ್ಸಿಸ್ ಮಧ್ಯೆ ಆ್ಯಂಗಲ್ ಎಷ್ಟಪ್ಪ? 90. 90ನಲ್ಲಿ ಒಂದು ಭಾಗ ತೀಟಾ ಆದರೆ ರಿಮೈನಿಂಗ್ ಆ್ಯಂಗಲ್ ಇಸ್ 90 ಮೈನಸ್ ತೀಟಾ. ದಟ್ಸ್ ಇಟ್, ವೆರಿ ಸಿಂಪಲ್. Now we can write relation between y and this total distance OP. OP ನ A ಅಂತ ಇಟ್ಕೋಣ. What is OP? OP is A. ನೀವು ಆನ್ಸರ್ ಬರೆಯುವಾಗ ಎಂಟೈರ್ ಡಿಸ್ಕಷನ್ನ ನೋಟ್ಸ್ಲಿರೋ ಥರ ಪ್ರಾಕ್ಟೀಸ್ ಮಾಡಿ ಬರಿಬೋದು, ಇಲ್ಲಾಂದರೆ ಓನಾಗಿ ಬರಿಬೋದು ನಿಮ್ಮ ಓನ್ ಡಯಾಗ್ರಾಮ್, ಓನ್ ವರ್ಡ್ಸ್ನಲ್ಲಿ. ಫಸ್ಟ್ ಈ ಡಯಾಗ್ರಾಮ್ ಬರೀತೀರಾ, ಡಯಾಗ್ರಾಮ್ ಬರೆದು ಇಲ್ಲಿ ಏನೇನು ಅಂತ ಫಸ್ಟ್ ಹೇಳ್ತೀರಾ. ನೋಡಿ ಇಲ್ಲಿ ಎಸ್ ಎಚ್ ಎಮ್ ಈಸ್ ಪ್ರೊಜೆಕ್ಷನ್ ಅಂದರೆ ಹೇಳಿ, ಪ್ರೊಜೆಕ್ಷನ್ ಅಂದರೆ ಬ್ರ್ಯಾಕೆಟ್ಲಿ ಬರೀತೀನಿ, ಫುಟ್ ಆಫ್ ಪರ್ಪೆಂಡಿಕ್ಯುಲರ್ ಆನ್ ಪ್ರೊಜೆಕ್ಷನ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಶಾರ್ಟ್ ಫಾರ್ಮ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆನ್ ಎನಿ ಡಯಾಮೀಟರ್. It's very simple. So in our discussion in figure ನೋಡಿ ಎಕ್ಸ್ ಓ ಝೆಡ್ ವರ್ಟಿಕಲ್ ಡಯಾಮೀಟರ್ ಕರೆಕ್ಟ್. just you remember this. and what's WOY ಕರೆಕ್ಟಾಗಿ ನೋಡ್ಕೋಬೇಕು. what is this? S. ನಿಮ್ಮ ಆನ್ಸರ್ ಮಾಡ್ತಾ ಇದ್ದೀರಾ ಈಗ, ಹಾರಿಜಾಂಟಲ್ ಡಯಾಮೀಟರ್ S. ವರ್ಟಿಕಲ್ ಡಯಾಮೀಟರ್ ಮೇಲೆ ನಾನು ಎಸ್ ಎಚ್ ಎಮ್ ಮಾಡುವಾಗ ವೈ ಡಿಸ್ಟೆನ್ಸ್ ತೊಗೊಳ್ತೀನಿ, ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಓ. ಹಾರಿಜಾಂಟಲ್ ಡಯಾಮೀಟರ್ ಮೇಲೆ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಯುವಾಗ ಎಕ್ಸ್ ಅಂತ ತಗೊಳ್ತೀನಿ. ಈಗ ಇಲ್ಲಿ ಲೆಟ್ ನೋಡಿ, ಲೆಟ್ ನಮ್ಮ ಡಿಸ್ಕಷನ್ನಲ್ಲಿ ತೀಟಾ, ವಾಟ್ ಇಸ್ ತೀಟಾ? ಬಿ ದಿ ಆ್ಯಂಗಲ್ ಕವರ್ಡ್ ಬೈ ಪಾರ್ಟಿಕಲ್ ಯಾವುದು? ಪಿ. as it moves from by the particle
ಆ್ಯಸ್ ಇಟ್ ಮೂವ್ಸ್ ಫ್ರಮ್ ಎಲ್ಲಿಂದ W to P in a time T. It's very important, time T. Theta angle form ಆಯಿತು ಅಲ್ಲಿ. And what is x distance of M from O. What is M? Foot of perpendicular on WOY axis. What's Y? Y, distance of N from Elinda O. N from O. What is N? Foot of perpendicular of P on the diameter XOZ. ನೋಡಿ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. XOZ ಆಕ್ಸಿಸ್ ಮೇಲೆ ಇದರ ಪರ್ಪೆಂಡಿಕ್ಯುಲರ್ ಇದೆ. ಎಷ್ಟು ದೂರ ಇದೆ ಅದು? Y ಡಿಸ್ಟೆನ್ಸು. ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಇಷ್ಟು ದೂರ, ಇಲ್ಲಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಇಷ್ಟು ದೂರ. ಎರಡಕ್ಕೂ ನಾವು ರಿಲೇಷನ್ ಬರೀಬೋದು ಈಗ, ತುಂಬ ಸುಲಭ. ಆ ರಿಲೇಷನ್ನೇ SHM ಈಕ್ವೇಷನ್ ವಿಚ್ ವಿಲ್ ಕಂಟೈನ್ ಸೈನ್ ತೀಟಾ ಕಾಸ್ ತೀಟಾ, ಸೈನೋಸಾಯ್ಡಲ್ ಫಂಕ್ಷನ್, ಕೋಸೈನೋಸಾಯ್ಡಲ್ ಫಂಕ್ಷನ್, ಅವೇ ಹಾರ್ಮೋನಿಕ್ ಫಂಕ್ಷನ್. ತುಂಬ ಸಿಂಪಲ್ ಕ್ಯಾಲ್ಕುಲೇಷನ್, ವೆರಿ ಸಿಂಪಲ್. ಆ್ಯಂಡ್ ಈ ಡಿಸ್ಕಷನ್ನಲ್ಲಿ ನೋಡಿ, ಇನ್ ಆ ಡಿಸ್ಕಷನ್ ವಾಟ್ ಈಸ್ OP? ನೋಡಿ ಇಲ್ಲಿ OP ಈಕ್ವಲ್ ಟು A. ವಾಟ್ ಈಸ್ A? ಆಂಪ್ಲಿಟ್ಯೂಡ್. ವಾಟ್ ಇಸ್ ಆಂಪ್ಲಿಟ್ಯೂಡ್? ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ಆಂಪ್ಲಿಟ್ಯೂಡ್ ಆಫ್ ಪಾರ್ಟಿಕಲ್. ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಹಿಯರ್ ಅದಕ್ಕೆ ಬ್ರ್ಯಾಕೆಟ್ಲಿ ಬರೀತೀನಿ ನಾನು. OP ಏನಿದೆಯೋ ದಟ್ ಈಸ್ ಈಕ್ವಲ್ ಟು OW, ದಟ್ ಈಸ್ ಈಕ್ವಲ್ ಟು OX, ದಟ್ ಈಕ್ವಲ್ ಟು OY, ಆ್ಯಂಡ್ ದಟ್ ಈಕ್ವಲ್ ಟು OZ. ಯು ನೋ ದಿಸ್ ಬಿಕಾಸ್ ಯು ನೋ ದಿ ಪ್ರಾಪರ್ಟಿ ಆಫ್ ಅ ಸರ್ಕಲ್. ಪ್ರಾಪರ್ಟಿ ಸರ್ಕಲ್ನಲ್ಲಿ O ಇಂದ W, O ಇಂದ P, O ಇಂದ X, O ಇಂದ Y, O ಇಂದ Z ಎಲ್ಲ ಒಂದೇ. ಹಾಗಾಗಿ ಮ್ಯಾಕ್ಸಿಮಮ್ ವೆನ್ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಮೂವ್ಸ್ ಫ್ರಮ್ O to X ಹ್ಯಾಸ್ ಮೂವ್ಡ್ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ದಟ್ ಇಸ್ ಈಕ್ವಲ್ ಟು OPನೇ ಅದು. ಇದು ಹೀಗೆ ಹೋಗ್ತಿಲ್ಲ ಸರ್ ಅಂದರೆ ಆ ಡಿಸ್ಟೆನ್ಸು ಒಂದೇ, ಈ ಡಿಸ್ಟೆನ್ಸು ಎಲ್ಲ ಒಂದೇ. ಇಲ್ಲಿಂದ ಇಲ್ಲಿ ಬರ್ಕೊಂಡ್ರು ಅದು ಅಷ್ಟೇ. ಸೊ ಆಂಪ್ಲಿಟ್ಯೂಡ್. ನಾವು ಇನ್ ಟ್ರಯಾಂಗಲ್ what is that? OPN. ಇನ್ ಟ್ರಯಾಂಗಲ್ OPN ಟ್ರಯಾಂಗಲ್ನಲ್ಲಿ ನೋಡಿ, ಇದನ್ನು ಆಲ್ಟರ್ನೇಟ್ ಆ್ಯಂಗಲ್ ತೀಟಾ ಅಂತ ಬೇಕಾದ್ರೆ ಬರ್ಕೋಬೋದು. ಇಲ್ಲ ನೋಡಿ, ಇದು ಈ ಆ್ಯಂಗಲ್ ತೊಗೊಂಡ್ರೆ ದಿಸ್ ಇಸ್ ಮೈ ಆ್ಯಂಗಲ್ 90 ಮೈನಸ್ ತೀಟಾ. ಇಫ್ ಐ ಟೇಕ್ ದಿಸ್ ಮೈ ಆ್ಯಂಗಲ್, ನನಗೆ Y ಎಕ್ಸ್ಪ್ರೆಷನ್ ಬರಬೇಕು ಅಂದರೆ Y ಯಾವ ಸೈಡು? ಇದು ಆಪೋಸಿಟ್ ಸೈಡು. ಆ್ಯಂಡ್ ದಿಸ್ ಬಿಕಮ್ಸ್ ವಾಟ್? ಅಡ್ಜಸೆಂಟ್ ಸೈಡ್. ವೆರಿ ಗುಡ್. ಆ್ಯಂಡ್ ದಿಸ್ ಈಸ್ ಹೈಪಾಟಿನ್ಯೂಸ್. ನೌ ಕಮ್ ಆನ್ ಟೆಲ್ ಮೀ, ವಾಟ್ ಈಸ್ cosine of the angle? What is that angle? 90 minus theta. What is cos theta? Yes, come on tell me. ಈಗ ನೀವು ವಿಡಿಯೋ ಕ್ಲಾಸ್ ನೋಡ್ತಾ ಆನ್ಸರ್ ಮಾಡ್ತಿರ್ಬೇಕು. What is cos theta? Yes, adjacent by hypotenuse. Adjacent divided by hypotenuse. In our discussion in the triangle cos 90 minus theta, what is adjacent side? Adjacent side ಯಾವುದು? ON. And what is hypotenuse? OP. And what is ON? Y. What's OP? Yeah, that's it. But all of us know what is cos 90 minus theta. Cos 90 minus theta is sin theta, right? Therefore sin theta is equal to y by a, right? Or what is the value of y? Y that equal to a sin theta. Very important relation. ನಾನು ಮಾರ್ನಿಂಗ್ ಕ್ಲಾಸಲ್ಲಿ ಒಂದು ಕ್ಯಾಲ್ಕುಲೇಷನ್ ತೋರಿಸಿದೆ, ಅದೆಲ್ಲಿ ಬರೀತೀನಿ ನೋಡಿ. ವೆರಿ ಸಿಂಪಲ್. ವಾಟ್ ಇಸ್ ದ್ಯಾಟ್? ವಿ ಆಲ್ ನೋ ವಾಟ್ ಈಸ್ ಆ್ಯಂಗ್ಯುಲರ್ ವೆಲಾಸಿಟಿ. ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ ದಟ್ ಈಕ್ವಲ್ ಟು ಆ್ಯಂಗಲ್ ಕವರ್ಡ್ ಬೈ ಟೈಮ್ ಟೇಕನ್. ಆ್ಯಂಡ್ ಮೆನಿ ಸಿಚುವೇಶನ್ಸ್, ಮೋಸ್ಟ್ ಆಫ್ ದಿ ಕೇಸಸ್, ದಟ್ ಟು ಇನ್ ಸರ್ಕ್ಯುಲರ್ ಮೋಷನ್, ಆ್ಯಂಗ್ಯುಲರ್ ವೆಲಾಸಿಟಿ ಇಸ್ ಕಾನ್ಸ್ಟೆಂಟ್. ಅದು ಕಂಡುಹಿಡಿಬೋದು. ಒಂದು ರೊಟೇಷನ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕು ಕಂಡುಹಿಡ್ಕೊಂಡ್ರೆ, ಒಂದು ರೊಟೇಷನ್ 2π ರೇಡಿಯನ್ ಆ್ಯಂಗಲ್, ಆ್ಯಂಡ್ ಒಂದು ರೊಟೇಷನ್ ಬೇಕಾದ್ರೆ ಟೈಮು ಪೀರಿಯಡ್, ಅದರಿಂದ ನಾವು ಒಮೆಗಾ ಕಂಡುಹಿಡಿಬೋದು. ಹಾಗಾಗಿ ಒಮೆಗಾ ಗೊತ್ತಿದ್ದರೆ ಯಾವ ಟೈಮ್ನಲ್ಲಿ ಎಷ್ಟು ಆ್ಯಂಗಲ್ ಹೋಗುತ್ತೆ. ಹಾಗಾದರೆ ವಾಟ್ ಈಸ್ ಥೀಟಾ? ಒಮೆಗಾ ಟಿ. ಒಮೆಗಾ ಈಸ್ ಆ್ಯಂಗ್ಯುಲರ್ ವೆಲಾಸಿಟಿ, ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ. ಪದೇ ಪದೇ ಆಗೋದ್ರಿಂದ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಬಟ್ ನೀವು ಆ್ಯಂಗ್ಯುಲರ್ ವೆಲಾಸಿಟಿ ಮಾರ್ನಿಂಗ್ ಇನ್ನು ಪ್ರೀವಿಯಸ್ ಕ್ಲಾಸ್ ನೆನಪು ಮಾಡ್ಕೊಳ್ಳಿ. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಒಮೆಗಾ
ಟಿ ಎಫ್ ಏನು ರಿಲೇಷನ್ ಬರೆದ್ವಿ 2π/t. ಕರೆಕ್ಟಾ? ಪ್ರೀವಿಯಸ್ ಕ್ಲಾಸ್ ನೆನಪು ಮಾಡ್ಕೊಳ್ಳಿ, ಇನ್ನೊಂದ್ಸರಿ ನೋಡ್ಕೋಬೇಕು ವೀಡಿಯೋನ. ಸೊ ವಾಟ್ ಈಸ್ 2π ಟೈಮ್ಸ್ 1/t? 1/t ಈಸ್ ಎಫ್. ತಕ್ಷಣ ನೀವು ಇದು ಫ್ಲ್ಯಾಶ್ ಆಗಲಿಲ್ಲ, ತಕ್ಷಣ ಇದನ್ನು ಅಲ್ಲೇ ಪಾಸ್ ಮಾಡಿ ಪ್ರೀವಿಯಸ್ ವೀಡಿಯೋ ಹೋಗಿ ಅದು ನೋಡ್ಕೊಳ್ಳಿ, ಅದು ಬರ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ನೋಟ್ಸ್ ಬರ್ಕೊಂಡು ತಕ್ಷಣ ಅಲ್ಲೇ ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡಿದ್ದೀವಿ ಅಂತ. ಹಾಗಾಗಿ ಈ ಥರ ಲಿಂಕ್ ತೊಗೋಬೇಕು. ಇದನ್ನು ವೆನ್ ಎವರ್ ವಿ ರಿಕ್ವೈರ್ ಯೂಸ್ ಮಾಡ್ತೀವಿ. ಬಟ್ ಜಸ್ಟ್ ಯೂಸ್ ದಿಸ್ ಒಮೆಗಾ. ಥೀಟಾ ಪ್ಲೇಸ್ಲಿ ಏನು ಬರೀಬೋದು? ಥೀಟಾ ಪ್ಲೇಸ್ನಲ್ಲಿ ಐ ಕ್ಯಾನ್ ರೈಟ್ ಎ ಸೈನ್ ಥೀಟಾ ಪ್ಲೇಸ್ಗೆ ಕ್ಯಾನ್ ರೈಟ್ ಒಮೆಗಾ ಟಿ. ಅಂದರೆ ಇಸ್ ಕಾಲ್ಡ್ ಅ ಫಂಕ್ಷನ್. ವೈ ಈಸ್ ಅ ವೇರಿಯಬಲ್. ಮ್ಯಾಥ್ಸಲ್ಲಿ ಹೇಳ್ತಿರಲ್ಲ ಫಂಕ್ಷನ್. ವೈ ಈಸ್ ಅ ವೇರಿಯಬಲ್, ಡಿಪೆಂಡೆಂಟ್ ವೇರಿಯಬಲ್, ಈಸ್ ಅ ಫಂಕ್ಷನ್ ಆಫ್ ಥೀಟಾ. ಥೀಟಾ ಈಸ್ ಇಂಡಿಪೆಂಡೆಂಟ್ ವೇರಿಯಬಲ್. As theta varies, y varies as sin theta. As theta varies, y varies as sin theta. ಆ ಥರ ಗ್ರಾಫ್ ಹೇಗೆ ಬರುತ್ತೆ ನೋಡೋಣ. ನೋಡಿ, ಆ ಥೀಟಾ ಬದಲಿಗೆ ನಾನು ಏನು ಬರ್ಕೊಂಡಿದ್ದೀನಿ? ಟೈಮು. ಫಾರ್ ಇದನ್ನು ಆ್ಯಂಗಲ್ನಲ್ಲಿ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಥೀಟಾ. ಈ ಥರ ಬರ್ಕೊಂಡು ಅಡ್ವಾಂಟೇಜ್ ಏನು? ಅದೇ ಗ್ರಾಫ್ನ ಟೈಮ್ನಲ್ಲಿ ಬರೀಬೋದು. ಟೈಮ್ನಲ್ಲಿ ಐ ಕ್ಯಾನ್ ರೈಟ್ ಯಾವ್ಯಾವ ಆ್ಯಂಗಲ್ಲು ಯಾವ ಟೈಮ್ನಲ್ಲಿ ಆಗಿದೆ ಅಂತ ಮೆಷರ್ ಮಾಡಿಕೊಂಡ್ರೆ ಐ ಕ್ಯಾನ್ ರೈಟ್ ನಾವು the graph in terms of y as a function of time. As time changes, y changes as a function of sin of omega t. ಈ ಥರ ಅನಲೈಸ್ ಮಾಡ್ತೀವಿ. ಮ್ಯಾಥ್ಸ್ನಲ್ಲಿ ಹೀಗೆ ಯೋಚನೆ ಮಾಡೋದು ನೀವು. ಒನ್ ಈಕ್ವೇಷನ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಪುಟ್ ಅ ಸ್ಟಾರ್, ಒನ್ ಈಕ್ವೇಷನ್. Now you consider another triangle, one more. In triangle, ಎರಡು ಕ್ಯಾಲ್ಕುಲೇಷನ್ ಮಾಡಿ. In triangle, it's very easy. OPM. In triangle OPM, ಯೋಚನೆ ಮಾಡಿ. ಟ್ರಯಾಂಗಲ್ OPMನಲ್ಲಿ ವಿಚ್ ಈಸ್ ಆ್ಯಂಗಲ್ ದಿಸ್. ಐ ವಾಂಟ್ ಟು ರೈಟ್ ಎಕ್ಸ್ಪ್ರೆಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ಎ. ಇದು ಆ್ಯಂಗಲ್ ಆದರೆ ದಿಸ್ ಬಿಕಮ್ಸ್ ವಿಚ್ ಸೈಡ್? ಅಡ್ಜಸೆಂಟ್. ದಿಸ್ ಬಿಕಮ್ಸ್ ವಾಟ್? ಆಪೋಸಿಟ್. ಆ್ಯಂಡ್ ದಿಸ್ ಹೈಪಾಟಿನ್ಯೂಸ್. ಸೊ ನನಗೆ ಅಡ್ಜಸೆಂಟ್ ಸೈಡ್ ಬರಬೇಕು ಅಂದರೆ ವಿಚ್ ಥೀಟಾ? ಕಾಸ್ ಥೀಟಾ. ಅಗೇನ್ ಕಾಸ್ ಥೀಟಾ. What's cos theta? Adjacent. There in the triangle OPM, what's adjacent? OM. What's hypotenuse? OP. So what is cos theta then? OM, come on nodi, OM ಏನಿದೆ? X divided by what is OP? A. Finally, I write X that equal to A sin theta. Or I can write, ನಾನು ನೋಡಿ ಇದನ್ನು 1 ಅಂತ ಬರೀತೀನಿ, ಈಕ್ವೇಷನ್ 1 ಅಂತ. ಆವಾಗ ಯೂಸ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಇದು ಈಕ್ವೇಷನ್ 2 ಬರ್ಕೊಂಡಿರೋಣ. ಹಾಗಾದರೆ ಯೂಸಿಂಗ್ 1 ಇಲ್ಲೇ ಬರೆಯೋಣ. ಯೂಸಿಂಗ್ ಒನ್ ಐ ರೈಟ್ ಎಕ್ಸ್ ದಟ್ ಈಕ್ವಲ್ ಟು ಎ ಸೈನ್. ಇನ್ ದಿ ಪ್ಲೇಸ್ ಆಫ್ ಥೀಟಾ ಐ ರೈಟ್ ಒಮೆಗಾ ಟಿ. ನೋಡಿ, SHMನ ನೀವು ಎಲ್ಲಿಂದ ಕಮೆನ್ಸ್ ಮಾಡೋದು ಅದೇ ಆ್ಯಕ್ಸಿಸ್ ಮೇಲೆ ತೊಗೊಂಡ್ರೆ ನೋಡಿ, ಇದು ಯೋಚನೆ ಮಾಡೋದು ತುಂಬ ಈಸಿ. ವೆನ್ ದಿ ಪಾರ್ಟಿಕಲ್ ಮೂವ್ಸ್ ಲೈಕ್ ದಿಸ್, ಫುಟ್ ಮೂವ್ಸ್ ಲೈಕ್ ದಿಸ್. ದಿ ಪಾರ್ಟಿಕಲ್ ಇಸ್ ಹಿಯರ್, ಫುಟ್ ಈಸ್ ಹಿಯರ್. ಇದೇ ಆ್ಯಕ್ಸಿಸ್ ಮೇಲೆ ಪಾರ್ಟಿಕಲ್ ಇದೆಯೋ ಅದನ್ನೇ ಆ್ಯಕ್ಸಿಸ್ ಆಗಿ ಯೂಸ್ ಮಾಡಿಕೊಂಡ್ರೆ, ಎಕ್ಸ್ ಆ್ಯಕ್ಸಿಸ್ ಹಾರಿಜಾಂಟಲ್ ಆ್ಯಕ್ಸಿಸ್ ಮೇಲೆ ನೀವು ಕಂಡುಹಿಡಿದ್ರೆ SHMನ, ಆವಾಗ ಯು ಗೆಟ್ ಎ ಸೈನ್ ಒಮೆಗಾ. ಎ ಕಾಸ್ ಮಿಸ್ ಆಯಿತು. ಐ ರೈಟ್ ಹಿಯರ್ ಕಾಸ್ ಥೀಟಾ. cos theta. So here cos theta is x by a. x a cos theta. So here also cos theta. ಇಲ್ಲಿ ಪಾರ್ಟಿಕಲ್ ಎಲ್ಲಿದೆಯೋ ಅದರ ಮೇಲೆ ನೀವು ಆ್ಯಕ್ಸಿಸ್ ತೊಗೊಂಡಾಗ ಕೊಸೈನ್ ಫಂಕ್ಷನ್ ಬರುತ್ತೆ. ಅದಕ್ಕೆ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ತೊಗೊಂಡಾಗ, ಪರ್ಪೆಂಡಿಕ್ಯುಲರ್ 90 - θ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ತೊಗೊಂಡಾಗ ಸೈನ್ ಥೀಟಾ ಬರುತ್ತೆ. ಸೈನ್ ಥೀಟಾ ಬಂದರೆ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ಮೇಲೆ, ಕಾಸ್ ಥೀಟಾ ಬಂದರೆ ಹಾರಿಜಾಂಟಲ್ ಆ್ಯಕ್ಸಿಸ್. ವರ್ಟಿಕಲ್ ಆ್ಯಕ್ಸಿಸ್ ಮೇಲೆ ಸೈನ್ ಥೀಟಾ ಫಂಕ್ಷನ್, ಹಾರಿಜಾಂಟಲ್ ಆ್ಯಕ್ಸಿಸ್ ಮೇಲೆ ಕಾಸ್ ಥೀಟಾ ಫಂಕ್ಷನ್. ವೆರಿ ಈಸಿ, ಸಾಲ್ವ್ ಮಾಡೋದು ವೆರಿ ಈಸಿ. ಟ್ರಯಾಂಗಲ್ ಈ ಟ್ರಯಾಂಗಲ್ ಬರ್ಕೊಂಡ್ರೆ ಇನ್ ದಿ ಟ್ರಯಾಂಗಲ್ OPN, ಸೊ ದಿಸ್ ಈಸ್ ಆ್ಯಂಗಲ್ ಥೀಟಾ ಯು ಆರ್ ಕನ್ಸಿಡರಿಂಗ್. ಅದಕ್ಕೆ ಅಡ್ಜಸೆಂಟ್ ಸೈಡ್ ಯಾವುದು? ವೈ. ಹೈಪಾಟಿನ್ಯೂಸ್ ಯಾವುದು? ಎ. ಯೂಸ್ ದಟ್ y by a. So what is cos 90 - θ? Sin theta. What is sin theta? Y by a. What is y? A sin theta. What is theta? Omega t. You are using equation 1. Using 1. Now if you use OPM triangle, there adjacent side is x, opposite this not required, hypotenuse a. So triangle OPM, what is cos theta? OM divided by OP, x by a, where x a cos theta, theta omega t, that's it. ಅಲ್ಲಿ ನೋಡಿ,
ಒಂದು ಕೊಸೈನ್ ಫಂಕ್ಷನ್, ಇನ್ನೊಂದು ಸೈನ್ ಫಂಕ್ಷನ್. ಆನ್ ದಿ ಹಾರಿಸಾಂಟಲ್ ಆ್ಯಕ್ಸಿಸ್ SHMನ ನಾವು ಮೆಷರ್ ಮಾಡಿದ್ರೆ ಕಂಡುಹಿಡಿದ್ರೆ ಕೊಸೈನ್ ಫಂಕ್ಷನ್, ಆನ್ ದಿ ವರ್ಟಿಕಲ್ ಆ್ಯಕ್ಸಿಸ್ ಇದು ಸೈನ್ ಫಂಕ್ಷನ್. ಸೊ ವಿ ಹ್ಯಾವ್ ರಿಟರ್ನ್ SHM ಎಕ್ಸ್ಪ್ರೆಷನ್ ಫಾರ್ ಪಾರ್ಟಿಕಲ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ನಲ್ಲಿ ಇದ್ದಾಗ ಆ ಎಲ್ಲಿದೆಯೋ ಆ ಪ್ಲೇಸಿಂದ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಆನ್ ಡಯಾಮೀಟರ್, ಒಂದು ಡಯಾಮೀಟರ್ ತೊಗೊಂಡಿದ್ದೀರಾ, ಈ ಡಯಾಮೀಟರ್ ಮೇಲೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಆ್ಯಸ್ ದಿ ಪಾರ್ಟಿಕಲ್ ಮೂವ್ಸ್ ದಟ್ ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಮೂವ್ಸ್ ಅಪ್ ಆ್ಯಂಡ್ ಡೌನ್, ದಟ್ ಈಸ್ SHM. ಹಾಗಾಗಿ ಆ್ಯಸ್ ದಿ ಪಾರ್ಟಿಕಲ್ ಮೂವ್ಡ್ ಫ್ರಮ್ W to P in a time t, creating an angle theta, foot of the perpendicular moved from ಎಲ್ಲಿಂದ ನೋಡಿ, ಫಿಂಗರ್ ನೋಡಿ, O to N ಆನ್ ಪರ್ಪೆಂಡಿಕ್ಯುಲರ್ ಆ್ಯಕ್ಸಿಸ್ ಅಥವಾ ವರ್ಟಿಕಲ್ ಆ್ಯಕ್ಸಿಸ್. ಹಾರಿಸಾಂಟಲ್ ಆ್ಯಕ್ಸಿಸ್ ತೊಗೊಂಡ್ರೆ ಡಬ್ಲ್ಯೂಲಿದ್ದರೆ ಫುಟ್ಟು ಅಲ್ಲೇ ಇರುತ್ತೆ. ಪಾರ್ಟಿಕಲ್ ಇಲ್ಲಿ ಹೋದಾಗ ಫುಟ್ ಇಲ್ಲಿಗೆ ಬಂತು, ಪಾರ್ಟಿಕಲ್ ಇಲ್ಲಿಗೆ ಹೋದರೆ ಫುಟ್ ಇಲ್ಲಿಗೆ ಬಂತು ಆನ್ ದಿ ಹಾರಿಸಾಂಟಲ್ ಆ್ಯಕ್ಸಿಸ್. ಹಾಗೆ ಹಾರಿಸಾಂಟಲ್ ಆ್ಯಕ್ಸಿಸ್ಗೆ ಕೊಸೈನ್ ತೀಟಾ, ಕಾಸ್ ತೀಟಾ, ಆ್ಯಂಡ್ ವರ್ಟಿಕಲ್ ಆ್ಯಕ್ಸಿಸ್ಗೆ ಸೈನ್ ಫಂಕ್ಷನ್, ಸೈನ್ ತೀಟಾ. ತೀಟಾ ಪ್ಲೇಸ್ಗೆ ಐ ಕ್ಯಾನ್ ರೈಟ್ ಒಮೆಗಾ ಟಿ. ವೈ ದಿಸ್ ಹ್ಯಾಸ್ ಬಿಕಮ್ ದಿಸ್? ವೆರಿ ಸಿಂಪಲ್. ನೀವು ಫಂಕ್ಷನ್ನ ಆ್ಯಂಗಲ್ನಲ್ಲಿ ಬರೆದ್ರೆ ಈ ಫಂಕ್ಷನ್ ತೊಗೊಳ್ಳಿ, ಟೈಮ್ನಲ್ಲಿ ಬರೆದ್ರೆ ಇದು ತೊಗೊಳ್ತೀರ. ಆವಾಗ ಟೈಮು ಯಾವ ಟೈಮ್ನಲ್ಲಿ ಎಷ್ಟು ಆ್ಯಂಗಲ್ ಫಾರ್ಮ್ ಆಗಿದೆ ಕಂಡುಹಿಡೋದು, ಅದನ್ನು ಇಲ್ಲಿ ಯೂಸ್ ಮಾಡಿ ನೀವು ಗ್ರಾಫ್ ಪ್ಲಾಟ್ ಮಾಡ್ತೀರ. ಗ್ರಾಫಿಕಲಿ ಹೌ ಡು ಕೊಸೈನ್ ಆ್ಯಂಡ್ ಸೈನ್ ಅಪಿಯರ್ ಅದನ್ನು ನೋಡೋಣ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡೋಣ. ಫಸ್ಟ್ ನಿಮಗೆ SHM ಡಿರೈವ್ ಮಾಡೋದು ಹೇಗೆ ತೋರಿಸ್ತಾರೆ. ಸೊ ಹೌ ಡು ಯು ಮೆಮರೈಸ್ ನೋಡಿ, ಇನ್ನೊಂದು ಸಾರಿ ಬ್ರೀಫಾಗಿ ನೋಡೋಣ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಈಸ್ ಈಕ್ವಲೆಂಟ್ ಟು SHM, ದಟ್ಸ್ ಅವರ್ ಸ್ಟೋರಿ. ಹೇಗೆ SHM ಈಸ್ ಪ್ರೊಜೆಕ್ಷನ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಪ್ರೊಜೆಕ್ಷನ್ ಅಂದರೆ ಏನು? ಫುಟ್ ಆಫ್ ದಿ ಪರ್ಪೆಂಡಿಕ್ಯುಲರ್. ಆ್ಯಸ್ ದಿ ಪಾರ್ಟಿಕಲ್ ಮೂವ್ಸ್ ಇನ್ ಅ ಸರ್ಕಲ್, foot of the perpendicular moves along a diameter, that is SHM. Now let us suppose the particle moves from W to P in a time t, create an angle theta. ಆ ಥರ ಮೂವ್ ಆದಾಗ ಕನ್ಸ್ಟ್ರಕ್ಷನ್ ನೋಡಿ ಹೀಗಿದೆ. ಪಾರ್ಟಿಕಲ್ ಇಲ್ಲಿದೆ ಆ ಕ್ಷಣದಲ್ಲಿ, ಅದರ ಪರ್ಪೆಂಡಿಕ್ಯುಲರ್ ವರ್ಟಿಕಲ್ ಆ್ಯಕ್ಸಿಸ್ ಮೇಲೆ ಎನ್ನು, ಹಾರಿಸಾಂಟಲ್ ಆ್ಯಕ್ಸಿಸ್ ಮೇಲೆ ಎಮ್, ಈ ಥರ ತಗೊಂಡಾಗ ದಿಸ್ ಇಸ್ ಆ್ಯಂಗಲ್ ಥೀಟಾ, ದಿಸ್ ಇಸ್ 90 minus theta. ಸೊ ವೈ ಈಸ್, what is y? Displacement of foot from O to N. What is x? Displacement of foot from x to m. O to m ಅದು x, ಇದು y. ಹಾಗಾದರೆ yಗೆ 90 minus theta ಆ್ಯಂಗಲ್ಲು, ಅದು ಅಡ್ಜಸೆಂಟ್ ಸೈಡು, ಇದು ಹೈಪಾಟಿನ್ಯೂಸ್ ಸೈಡು. ಈ ಥೀಟಾ ತೊಗೊಂಡ್ರೆ ಇದು ಅಡ್ಜಸೆಂಟ್ ಸೈಡು, ಇದು ಹೈಪಾಟಿನ್ಯೂಸ್ ಸೈಡ್. ಇಟ್ಸ್ ವೆರಿ ಸಿಂಪಲ್. OPN ಟ್ರಯಾಂಗಲ್, OPNನಲ್ಲಿ ವಾಟ್ ಈಸ್ ಕಾಸ್ 90 minus theta ಅಡ್ಜಸೆಂಟ್ ಬೈ ಅಡ್ಜಸೆಂಟ್ ಅಂದರೆ ಅಲ್ಲಿ ON, OP ಹೈಪಾಟಿನ್ಯೂಸ್, y by a ಆಯಿತು. ಕಾಸ್ 90 minus theta ಇಸ್ ಸೈನ್ ಥೀಟಾ, ಯು ಹ್ಯಾವ್ ಲರ್ನ್. ಸೊ y a ಸೈನ್ ಥೀಟಾ. ಥೀಟಾ ಪ್ಲೇಸಿಗೆ ಏನು ಬರೀತೀವಿ? ಒಮೆಗಾ ಟಿ. ಹೌ? ಆ್ಯಂಗ್ಯುಲರ್ ವೆಲಾಸಿಟಿ, ಆ್ಯಂಗಲ್ ಬೈ ಟೈಮ್. ನನಗೆ ಆ್ಯಂಗ್ಯುಲರ್ ವೆಲಾಸಿಟಿ ಗೊತ್ತಿದ್ದಾಗ ಯಾವ ಟೈಮಲ್ಲಿ ಎಷ್ಟು ಆ್ಯಂಗಲ್ ಫಾರ್ಮ್ ಆಗುತ್ತೆ ನೋಡಿ ಇದು. ಸೊ ಅದನ್ನು ಬರ್ಕೊಂಡಿನಿ, ಆವಾಗ ಅದು ಟೈಮಿಗೆ ಕನ್ವರ್ಟ್ ಆಯಿತು. ಇಟ್ ಈಸ್ ಫಂಕ್ಷನ್ ಆಫ್ ಟೈಮ್, ಹಿಯರ್ ಫಂಕ್ಷನ್ ಆಫ್ ಆ್ಯಂಗಲ್, ದಟ್ಸ್ ಇಟ್. ಮ್ಯಾಥ್ಸ್. ಟ್ರಯಾಂಗಲ್ OPMನಲ್ಲಿ ವಾಟ್ ಇಸ್ ಕಾಸ್ ಥೀಟಾ? ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ವಾಟ್ಸ್ ಅಡ್ಜಸೆಂಟ್? OM. ಸೆಕೆಂಡ್ ಟ್ರಯಾಂಗಲ್ ನೋಡಿ, ಇಲ್ಲಿ ನೋಡ್ತಿರ್ಬೇಕು ನೀವು, ಇದನ್ನ ಇದು ಬರೆಯುವಾಗ ಇಲ್ಲಿ ನೋಡಬೇಕು. OPM ವಾಟ್ಸ್ ದಟ್? ಅಡ್ಜಸೆಂಟ್ ಸೈಡ್. OP ಹೈಪಾಟಿನ್ಯೂಸ್, x by AX, A ಕಾಸ್ ಥೀಟಾ. ಥೀಟಾ ಏನು ಬರೀತೀರಾ? ಕಾಸ್ ಒಮೆಗಾ ಟಿ. ಇಷ್ಟು ಬರೆದ್ರೆ ವಿಲ್ ಗೆಟ್ 3 marks, ಇಲ್ಲ 5 ಇದ್ರೆ 5. ವೆರಿ ಇಂಪಾರ್ಟೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಅದರ್ ಡಿಸ್ಕಷನ್ಸ್ ಆಲ್ಸೋ. ಮುಂದೆ ಹೋಗೋಣ. Now let's see how to represent SHM equations. Y a sin omega t or theta, x a cos theta. Graphically. See, you have learnt in your trigonometry this year what is the value of sin theta if theta is these values. For example, sin theta, when theta is 0, what is sin 0? You know, sin 0. Sin 0, 0. That's why the entire thing is 0. But cos 0, 1. That's why 1 into A. You're very familiar with this maths. So, if I put 30, what is sin 30? Half. This is root 3 by 2. Root 3 by 2 nearly 0.87.
0.87. So the value, this half means 0.5. 0.5. So 0.5 times A, and this is 0.87 times A. How 87? Cos 30 root 3 by 2. Root 3, 1.73 divided by 2, around this. If I put 60, what is sin 60? Just interchange means sin 60 root 3 by 2, which is 0.87, and cos 60 half, which is 0.5. So you write, just interchange the values, 0.87a and 0.5a. You are all familiar with this. Just I am writing, reminding you. What is 90? If I put theta 90, sin 91, you know, if I put 90 here, cos 90 0, so this is a, 1 into a, 1a, and this is 0. That's it. This completes 1 quarter, moving from 0 degree to 90. When it moves from 0 to 90, the foot of the perpendicular moves from O to A, O displacement 0, O maximum displacement A. For Y, for X, now it's at maximum displacement when angle is 0, that's why A, theta 0, A. And when the particle reaches X covering an angle 90, the foot of the perpendicular comes to O, displacement 0. See, theta 90, 0 displacement for cosine function, maximum displacement A, plus A, you can say plus A for sine function. Now for second quadrant, which starts from 120 to 180, this second quadrant. These values, first quadrant. Second quadrant, these values only repeat. Not either value repeat agate, because what do you write? If I put, I'll show you 1, that's it, 120. How do you write sin 120? Sin 120 you write sin of 180 minus 60, which is sin 60. Sin 60 is root 3 by 2 plus root 3 by 2. So the value is 0.87. So, but either value repeat agta hoga. And all the values second quadrant nalli sign positive, that's why write plus 0.87a, ಅದೇ value repeat ಆಗುತ್ತೆ. How do you find the value? Like this. ಅದೇ cosine function ಹೇಗೆ ಮಾಡ್ತೀರಾ? Cosine functionಗೆ cos of 120, how do you write? Cos of 180 minus 60. What is this? Minus cos 60. Second quadrant it is negative. Minus half. Minus 0.5. Half is minus 0.5. That's why this is minus 0.5a. ನಾನು ಒಂದು ತೋರಿಸಿದ್ದೀನಿ, ಇದೇ ಥರ ವ್ಯಾಲ್ಯೂಸ್ ರಿಪೀಟ್ ಆಗ್ತಾ ಹೋಗುತ್ತೆ. ಫಾರ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಪಾಸಿಟಿವ್, ಕಾಸ್ ನೆಗೆಟಿವ್, ಇದಕ್ಕೆಲ್ಲ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಇದಕ್ಕೆಲ್ಲ ಪಾಸಿಟಿವ್ ವ್ಯಾಲ್ಯೂ ಬರೀತೀರ, ಅದೇ ವ್ಯಾಲ್ಯೂ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ರೈಟ್ ಪ್ಲಸ್ 0.5a. And this 0, cos 180 is 0, and this is minus 0.87, and cos of 180 minus 1, cos 180 minus 1. Next 120 is 210. What do you write for 210? If I write 210 to 270, third quadrant, and 270, 300 to 360, fourth quadrant. In the third quadrant, both sine and cosine negative. Sin 210, what do you do? Sin 210, sine of 180 plus 30. Sine of 180 plus 30 is sin 30 only, but minus. Because third quadrant, sine is negative, cosine is negative. ಅದೇ ವ್ಯಾಲ್ಯೂ ನೋಡಿ ಏನು ಬಂತು, ಅದೇ ವ್ಯಾಲ್ಯೂ ರಿಪೀಟ್ ಆಗುತ್ತೆ, ಅದೇ ವ್ಯಾಲ್ಯೂ. sin 30 is half, minus half. ಇಲ್ಲೇನಿದೆಯೋ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಬಸ್ ನೋಡಿ. ಇಲ್ಲಿಂದ ಬರುವಾಗ ಇದು ಇಲ್ಲಿಗೆ ಬಂತು, ಇಲ್ಲಿಗೆ ಬಂತು 0, ನೆಕ್ಸ್ಟು ಇದಿಲ್ಲಿಗೆ ಬಂತು, ಇದಿಲ್ಲಿಗೆ ಬಂತು, ಹಾಗೆ minus 0.5a. ಅದೇ ವ್ಯಾಲ್ಯೂ ನೆಕ್ಸ್ಟು minus 0.87a and 0. This is 1 plus 1 minus 1.
Sin 120, 270 is minus 1. Sin 270 is equivalent to 90, sin 90. ಇದು ಅದೇ ವ್ಯಾಲ್ಯೂ ನೋಡಿ. ಈಗ ಇಲ್ಲಿ 87 ಇದು ಹೋಗಿ ಇಲ್ಲಿ ಹೋಗುತ್ತೆ ನೋಡಿ. ಇಲ್ಲಿ ಹೋಗಿ +1 ಆಯಿತು. ಇಲ್ಲಿ ಬರ್ತಾ -1. ಸೊ ಅದೇ ವ್ಯಾಲ್ಯೂ ಇಲ್ಲಿ ರಿಪೀಟ್ ಆಗುತ್ತೆ. ಮೈನಸ್ 0.87a, ಮೈನಸ್ 0.5a ಆ್ಯಂಡ್ ದಿಸ್ 0. ಇದು 1 ಆದಾಗ ಇದು 0, ಇದು 0 ಆದಾಗ ಇದು 1. ಆಪೋಸಿಟ್ 0.5 ಇದ್ದರೆ ಇಂಟರ್ಚೇಂಜು ಲಾಸ್ಟ್ 300ಗೂ ಅದೇ ವ್ಯಾಲ್ಯೂ ರಿಪೀಟ್ ಆಗ್ತಾ ಹೋಗುತ್ತೆ. ಇದೇ ವ್ಯಾಲ್ಯೂ ನೋಡಿ, ಇದು 0.87a. ಫೋರ್ತ್ ಕ್ವಾಡ್ರೆಂಟ್, ರಿಕಾಲ್ ಯುವರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ಡಿಸ್ಕಷನ್, ವ್ಯಾಲ್ಯೂ ನೆಗೆಟಿವ್. ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್ ಅಗೈನ್ ಸೈನ್ ಫಂಕ್ಷನ್ ನೆಗೆಟಿವ್, -0.5. ಆ್ಯಂಡ್ ದಿಸ್ 0 -0 ಅಂತ ಬರೆಯೋಂಗಿಲ್ಲ. 360 ಮೀನ್ಸ್ ವಾಪಸ್ ಅಲ್ಲಿಗೆ ಬಂತು. 360 ಅಂದರೆ ವಾಪಸ್ ಅಲ್ಲಿಗೆ ಬಂತು. ಹಾಗಾದರೆ ಇಲ್ಲಿ ಫೋರ್ತ್ ಕ್ವಾಡ್ರೆಂಟ್ ಕೊಸೈನ್ ಪಾಸಿಟಿವ್. ಫೋರ್ತ್ ಕ್ವಾಡ್ರೆಂಟ್ ಕೊಸೈನ್ ಫಂಕ್ಷನ್ ಪಾಸಿಟಿವ್. ಹಾಗಾಗಿ ಇಲ್ಲಿ ಪ್ಲಸ್ ಬರಿತೀರಾ. ಇಲ್ಲಿ +0.87a ಆ್ಯಂಡ್ +1 ಬರೀತಾರೆ. 0 1 1 0 ನೋಡಿ, ಇವು ಇಂಟರ್ಚೇಂಜ್ ಆಗುತ್ತೆ ವ್ಯಾಲ್ಯೂ. ಫೋರ್ತ್ ಕ್ವಾಡ್ರೆಂಟ್ cosine positive, sin negative. Like this, you have written some values, not all the values. Now we can write a graph very easy. You know what is a graph sheet? Illi there will be horizontal, vertical lines. And on the vertical line, you take y value, y equal to a sin theta. And next ಕೆಳಗಡೆ ಬರೀತೀನಿ, ಇನ್ನೊಂದು ಗ್ರಾಫ್ ಇಲ್ಲಿ ಬರೆಯೋಣ. ದಟ್ ಈಸ್ y that equal to x, ಇದು x that equal to a cos theta. a cos theta ವ್ಯಾಲ್ಯೂ ಇಲ್ಲಿ ಬರೆಯೋಣ, theta ವ್ಯಾಲ್ಯೂ. ಸೊ ದಿಸ್ ಈಸ್ a. ಇನ್ ಮೈ ಡಿಸ್ಕಷನ್ ದಿಸ್ ಈಸ್, ಇಲ್ಲಿ ಬರೀ ಸ್ವಲ್ಪ ಹೈಟ್ ಬರೆಯೋಣ, ನಮಗೆ ಇಲ್ಲಿಗೂ ಬೇಕಲ್ಲ. ಹಾಗಾಗಿ ಇದು -a, ಅಷ್ಟೇ ಲೆಂತು, +a. ಆ್ಯಂಡ್ ಇಲ್ಲೂ ಅಷ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ +a ಕೊಸೈನ್ಗೆ ಅಷ್ಟೇ ಲೆಂತು -a. ದಟ್ಸ್ ಇಟ್, ರೈಟ್. ಇದು ಎ ಲೆವೆಲ್ಲು, ಇದು -a ಲೆವೆಲ್ಲು. ದಿಸ್ ಇಸ್ ಫಾರ್ ಸೈನ್ ಫಂಕ್ಷನ್. ಫಾರ್ ಕೊಸೈನ್ ಫಂಕ್ಷನ್ ದಿಸ್ ಈಸ್ +a ಲೆವೆಲ್ ಆ್ಯಂಡ್ ದಿಸ್ ಈಸ್ -a ಲೆವೆಲ್. ಇಟ್ಸ್ ವೆರಿ ಈಸಿ. ನಾವು ಲೆಟ್ಸ್ ಮಾರ್ಕ್ ದಿ ಆ್ಯಂಗಲ್. ಆ್ಯಂಗಲ್ ನೋಡಿ, ಇದು 0 ಡಿಗ್ರಿ. ಸೊ ದಿಸ್ ಗ್ರಾಫ್ ಶೀಟ್ಲಿ ಇರುತ್ತಲ್ಲ, ಸೆಂಟಿಮೀಟರ್ಸ್, ಎಕ್ಸ್ಕ್ಯೂಸ್ ಮೀ, ಗ್ರಾಫ್ ಶೀಟ್ನಲ್ಲಿ ನೋಡಿ, ದಿಸ್ ಈಸ್ ಸೇ ಫಾರ್ ಸೆಂಟಿಮೀಟರ್ 30, and this 60, this 90, this 120, this 150, this 180, and this 210, this 240, and this 270, 300, 330, and 360. ಸೇಮ್ ವ್ಯಾಲ್ಯೂಸ್ ನೋಡಿ, ಸೇಮ್ ವ್ಯಾಲ್ಯೂಸ್ ಇಲ್ಲಿ. ಅದೇ ವ್ಯಾಲ್ಯೂಸ್ನ ಇಲ್ಲಿ ಸುಮ್ಮನೆ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವ್ಯಾಲ್ಯೂಸ್ ಸೇಮ್ ವ್ಯಾಲ್ಯೂಸ್ ನೋಡಿ. ಇಲ್ಲೂ ಅಷ್ಟೇ ಸೇಮ್ ವ್ಯಾಲ್ಯೂ, ಇಲ್ಲೂ ಅಷ್ಟೇ ಸೇಮ್ ವ್ಯಾಲ್ಯೂ, ಇಲ್ಲೂ ಅಷ್ಟೇ ಸೇಮ್ ವ್ಯಾಲ್ಯೂ, ಸೇಮ್ ವ್ಯಾಲ್ಯೂ. ಸೇಮ್ ವ್ಯಾಲ್ಯೂ ಮೀನ್ಸ್ 150, 120, 90, 60, 30, ಸೇಮ್. ನಾವು ಯು ಮಾರ್ಕ್ ದಿ ವ್ಯಾಲ್ಯೂಸ್. ಸೈನ್ 0 0, ವ್ಯಾಲ್ಯೂ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ನೋಡಿ, ಇದು 0 ಆಯಿತು. ಸೈನ್ 30ಗೆ ಯು ಹ್ಯಾವ್ ವ್ಯಾಲ್ಯೂ ಹಾಫ್ ಅಂದರೆ ಎಷ್ಟು, ಇದರದ್ದು ಹಾಫ್ 0.5 ನೋಡಿ, ಪಾಯಿಂಟ್ ಇದು ಬಂತು. ನೀವು 60ಗೆ ಹೋದಾಗ 0.87, ಇಲ್ಲಿಂದ ಇಲ್ಲಿಗೆ 1a ಆ್ಯಂಡ್ ದಿಸ್ ಇಸ್ 0.5a ಆ್ಯಂಡ್ ದಿಸ್ ಇಸ್ 0.8a, ಆಲ್ಮೋಸ್ಟ್ ನೋಡಿ ಈ ಲೆವೆಲ್ ಬಂತು ನೋಡಿ, ಇದು ಪಾಯಿಂಟ್. 90ಗೆ ನೋಡಿ ಗ್ರಾಫ್ ಶೀಟ್ನಲ್ಲಿ ಈ ಪಾಯಿಂಟ್ ಸಿಗುತ್ತೆ. 120ಗೆ ಅದೇ ವ್ಯಾಲ್ಯೂ ರಿಪೀಟ್ ಆಗುತ್ತೆ ನೋಡಿ, ಅದೇ ವ್ಯಾಲ್ಯೂ ರಿಪೀಟ್ ಆಗುತ್ತೆ. 120, 60 ಸೇಮ್ ವ್ಯಾಲ್ಯೂಸ್, ಆ್ಯಂಡ್ 30 ಆ್ಯಂಡ್ 150 ಸೇಮ್ ವ್ಯಾಲ್ಯೂಸ್ ಯು ಆರ್ ಲರ್ನ್ಡ್ ಇನ್ ಟ್ರಿಗ್ನೋಮೆಟ್ರಿ. 180 0 ನೋಡಿ. ಈ ಗ್ರಾಫ್ನ ಫಸ್ಟ್ ಪಾರ್ಟಿ ಎಲ್ಲ ಪಾಯಿಂಟ್ಸು ಜಾಯಿನ್ ಮಾಡಿದ್ರೆ ನೋಡಿ, ಈ ಪಾಯಿಂಟ್ ಜಾಯಿನ್ ಮಾಡಿದ್ರೆ ಗ್ರಾಫ್ ವಿಲ್ ಲುಕ್ ಲೈಕ್ ದಿಸ್. ದಿಸ್ ಈಸ್ ಫಸ್ಟ್ ಕ್ವಾಡ್ರೆಂಟ್, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು 1/2 ಆಫ್ ಸರ್ಕ್ಯುಲರ್ ಮೋಷನ್. 1/2 ಆಫ್ ಸರ್ಕ್ಯುಲರ್ ಮೋಷನ್ ಅಂದರೆ 0 to 90, 90 to 180. ದಿಸ್ ಪಾರ್ಟ್ ಈಸ್ ರೆಪ್ರೆಸೆಂಟೆಡ್ ಲೈಕ್ ಆಲ್ಮೋಸ್ಟ್ ಲೈಕ್ ದಟ್ ನೋಡಿ. ಇಲ್ಲಿ ಹೇಗಿದೆಯೋ ಹಾಗೆ ನೋಡಿ, ಇಲ್ಲಿ ಬರ್ತಿದೆ ಸೈನ್ ಕರ್ವ್ 1/2, ಸೈನ್ ಕರ್ವ್ 1/2. ನೆಕ್ಸ್ಟ್ ನೋಡಿ, 180 ಆನ್ವರ್ಡ್ಸ್ ವ್ಯಾಲ್ಯೂಸ್ ನೆಗೆಟಿವ್ ಮೀನ್ಸ್ ವಾಟ್ ನೋಡಿ, ಇಲ್ಲಿ -0.5,
-0.87 ಸೇಮ್ ಅದೇ ಕಂಟಿನ್ಯೂ ಆಗುತ್ತೆ. ನೀವು ಇಲ್ಲಿ ಬರಿತೀರಾ -0.5, ದಿಸ್ ಈಸ್ -0.87, ದಿಸ್ ಈಸ್ -1. ಆ್ಯಂಡ್ ಅದೇ ಲೆವೆಲ್ನಲ್ಲಿ -0.87, ಇದೇ ಲೆವೆಲ್ನಲ್ಲಿ -0.5, ಆ್ಯಂಡ್ ದಿಸ್ ಬಿಕಮ್ಸ್ 0. ಸೊ ಇಫ್ ಅ ಕಂಟಿನ್ಯೂ, ದಿ ಗ್ರಾಫ್ ವಿಲ್ ಟೇಕ್ ಅ ಶೇಪ್ ಲೈಕ್ ದಿಸ್, ಎಕ್ಸಾಕ್ಟ್ ರೆಪ್ಲಿಕಾ ಆಫ್ ಫಸ್ಟ್ ಹಾಫ್. ಏನು ಚೇಂಜ್, ರೆಪ್ಲಿಕಾ ಅಂದರೆ ಜೆರಾಕ್ಸ್ ಕಾಪಿ ಅಲ್ವಾ. ದಿಸ್ ಈಸ್ ಸೈನುಸಾಯ್ಡಲ್ ವೇರಿಯೇಷನ್. ದಿಸ್ ಇಸ್ ಅ ಕರ್ವ್ ವಿಚ್ ರೆಪ್ರೆಸೆಂಟ್ಸ್ ಸೈನ್ ಫಂಕ್ಷನ್ y a sin theta, or you can write a sin omega t. ಒಮೆಗಾ ಫಿಕ್ಸು ನಾ ಟೈಮ್ನಲ್ಲಿ ಬರದೆ ಅಂತ ಇಟ್ಕೊಳ್ಳಿ. ಟೈಮ್ನಲ್ಲಿ ಬರೆದ್ರೆ ಹೀಗೆ, ಟೈಮ್ ಅಂದರೆ ಪೀರಿಯಡು, ಒಂದು ಕಂಪ್ಲೀಟ್ ಆಸಿಲೇಷನ್ ಬೇಕಾದ್ರೆ ಟೈಮು ಪೀರಿಯಡ್. ಇಫ್ ಐ ಡಿನೋಟ್ ದಟ್ ಬೈ ಟಿ, ದೆನ್ ಹಾಫ್ ಆಫ್ ದಟ್ ನೋಡಿ, ಈ ಲೆವೆಲ್ಲು T/2, ಹಾಫ್ ಆಫ್ ಒನ್ ರೆವಲ್ಯೂಷನ್ ಬೇಕಾಗಿರೋ ಟೈಮು, ಅದರ ಹಾಫು 1/4. ದಿಸ್ ಈ ನೋಡಿ 1/4, 2 times 1/4, 1/4 + 1/4 T/2, ಪ್ಲಸ್ ಇಲ್ಲಿಂದ ಅಲ್ಲಿಗೆ 1/4, ಅಲ್ಲಿಗೆ T/2, T/4 + T/4 + T/4, 3 times T/4, ಆ್ಯಂಡ್ ದಿಸ್ ಇಸ್ 1T. ಟೈಮ್ನಲ್ಲಿ ಹೇಳಿದ್ರೆ ಹಾಗೆ, ಟೈಮ್ T/4 ಸ್ಮಾಲ್ t, T/2 3T/4 T, ಹಾಗೆ. ಕೊಸೈನ್ ಫಂಕ್ಷನ್ ಬರೀತೀರಾ. ಕೊಸೈನ್ ನೋಡಿ, ವೆನ್ ಥೀಟಾ ಇಸ್ 0 ಸ್ಟಾರ್ಟ್ಸ್ ವಿತ್ ಎ ಅಂದ್ರಲ್ಲಿ ಬರೀತೀರಾ ನೀವು ವ್ಯಾಲ್ಯೂ ಎ. ನೋಡಿದು ಈ ಪಾಯಿಂಟ್ ಫಸ್ಟು, ವೆನ್ ಥೀಟಾ ಈಸ್ 0. ಥೀಟಾ 30ಗೆ ಹೋದಾಗ 30 ಇಟ್ ಈಸ್ 0.87. ನೋಡಿ 30ನಲ್ಲಿ ನೋಡಿ ಏನು ವ್ಯಾಲ್ಯೂ ಇದೆ, 0.87. 60ಗೆ ಹೋದಾಗ 0.5 ಅಂದರೆ ಹಾಫ್, ಆಲ್ಮೋಸ್ಟ್ ಹಾಫ್ ಇದೆ ಇದು. ಆ್ಯಂಡ್ 90ಗೆ ಹೋದಾಗ 0. ಅಲ್ಲಿಗೆ ಗ್ರಾಫ್ ಮೂವ್ಸ್ ಲೈಕ್ ದಿಸ್. ಓಕೆ, ಫಸ್ಟ್ ಕ್ವಾರ್ಟರ್. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆದರೆ ಫಾರ್ 120 ಆ್ಯಂಗಲ್, ವಾಟ್ ಈಸ್ ಸೈನ್ cos 120? ಸಿ cos 120 -0.5 ಅಂದರೆ ನೋಡಿ ಈ ಲೆವೆಲ್, ಈ ಲೆವೆಲ್ 0.87 ಅಂದರೆ ನೋಡಿ ಈ ಲೆವೆಲ್. ಅಲ್ಲಿಗೆ ಗ್ರಾಫ್ ನೋಡಿ ಇಲ್ಲಿ ಬರುತ್ತೆ ಪಾಯಿಂಟ್, ನೋಡಿದೆ ಹೀಗೆ ಈ ಕಂಟಿನ್ಯೂ ಆಗಿ ನೆಕ್ಸ್ಟು ಈ ಪಾಯಿಂಟು, ನೆಕ್ಸ್ಟ್ ಈ ಪಾಯಿಂಟ್. ಸೊ 180 - 180 ನೋಡಿ ಹಿಂಗೋಯ್ತು. ದಿಸ್ ಈಸ್ ಒನ್ ಹಾಫ್ ಆಫ್ ಆಸಿಲೇಷನ್. ಗ್ರಾಫ್ ಇಸ್ ಲೈಕ್ ದಿಸ್, ಹಾಗೆ ಬರುತ್ತೆ ನೋಡಿ. ಆಯಿತು, 180 ಆಯಿತು. ನೆಕ್ಸ್ಟು 210ಗೆ ಇಲ್ಲಿ ಏನು 150 ಬಂದಿತ್ತು ಆ ವ್ಯಾಲ್ಯೂ ನೋಡಿ ಇಲ್ಲಿ ಬರ್ತೀರ, 0.87 ನೆಗೆಟಿವ್. ನೆಕ್ಸ್ಟು 240ಗೆ 0.5 ನೋಡಿ ಈ ಪಾಯಿಂಟ್. ನೆಕ್ಸ್ಟು 270 0, ರಿಮೈನಿಂಗ್ ಪಾರ್ಟ್ ನೋಡಿ ಹಿಂಗೆ ಬರೀತೀರ ಹಿಂಗೆ. ದಿಸ್ ಈಸ್ 270. ನೆಕ್ಸ್ಟ್ ಲುಕ್ 300 ಅದು ಪ್ಲಸ್. ಆ್ಯಕ್ಚುಲಿ ಫೋರ್ತ್ ಕ್ವಾಡ್ರೆಂಟ್ ಕೊಸೈನ್ ಇಸ್ ಪಾಸಿಟಿವ್ ನೋಡಿ, ಇದು ಈ ವ್ಯಾಲ್ಯೂ. ನೆಕ್ಸ್ಟು ಅಂದರೆ ಹಾಫ್ಗೆ ಹೋಗ್ತೀರಾ, ಆಲ್ಮೋಸ್ಟ್ ನೋಡಿ ಹಾಫ್ ಅಂದರೆ ಈ ಲೆವೆಲ್ ಅಲ್ವಾ, ಈ ಲೆವೆಲ್ಲು. ನೆಕ್ಸ್ಟ್ 0.87 ಎಷ್ಟಕ್ಕೆ 330 ನೋಡಿ ಇಲ್ಲಿ ಹೋದ್ರಿ. ಆಮೇಲೆ ನೆಕ್ಸ್ಟು 360 ವಾಪಸ್ 1 ಬಂತು. 0 ಡಿಗ್ರಿ ಆರ್ 360 ಡಿಗ್ರಿ, ಕಾಸ್ ಇಸ್ +1, ದಟ್ಸ್ ವೈ ಈ ಲೆವೆಲಿಗೆ ಬಂತು ನೋಡಿ. ಇದು ಕರ್ವ್ದ ಶೇಪ್ ಆಲ್ಮೋಸ್ಟ್ ಸೇಮ್ ಏನೂ ಚೇಂಜ್ ಇಲ್ಲ, ಆದರೆ ಸ್ಟಾರ್ಟಿಂಗ್ ಮಾತ್ರ ಡಿಫ್ರೆಂಟ್ ನೋಡಿ. ಇದು ಏನಿದೆಯೋ ಅದೇ ಶೇಪು ಇಲ್ಲಿದೆ. ಇದು ಕ್ವಾರ್ಟರ್ ಇವೆರಡು ಜಾಯಿನ್ ಮಾಡಿ, ಇದು ಕಟ್ ಮಾಡ್ತಂದು ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ, ಹೀಗೆ ಸೇಮ್ ಬರೋದು ನೋಡಿ. ಈ ಪೋರ್ಷನ್ ಕಟ್ ಮಾಡಿ ಇಲ್ಲಿ ತಂದು ಬಿಟ್ಕೊಂಡ್ರೆ ಹೀಗೆ ಸೇಮ್ ಸೈನು ಹೇಗಿದೆಯೋ ಹಾಗೆ ಬರೋದು. ಸೈನು ಕೊಸೈನು, ಅಲ್ಲಿಗೆ ಸೈನು ಕೊಸೈನು 90 ಡಿಗ್ರಿ ಡಿಫ್ರೆನ್ಸು. ಸೈನ್ನಲ್ಲಿ ವ್ಯಾಲ್ಯೂ 0 ಇದ್ದಾಗ ಕಾಸ್ನಲ್ಲಿ ವ್ಯಾಲ್ಯೂ ಮ್ಯಾಕ್ಸಿಮಮ್. ಕಾಸ್ನಲ್ಲಿ ವ್ಯಾಲ್ಯೂ 0 ಆಗಲಿಕ್ಕೆ 90 ಡಿಗ್ರಿ ಕಳಿಬೇಕು, ಆವಾಗ ಸೈನ್ ವಿಲ್ ಬಿ ಮ್ಯಾಕ್ಸಿಮಮ್. Sine goes to its maximum value when cos is 0. So the difference between sine and cosine angle is 90. That's what we say, sine and cosine are out of phase by 90 degree. Phase ಅಂದರೆ ಸ್ಟಾರ್ಟಿಂಗ್ ಪೊಸಿಷನ್ ಸೈನ್ ಕೊಸೈನು ಒಂದೇ ಇರೋದಿಲ್ಲ. ಸೈನ್ 0 ಇದ್ದಾಗ ಕೊಸೈನ್ ಮ್ಯಾಕ್ಸಿಮಮ್, ಕೊಸೈನ್ 0 ಆದಾಗ ಸೈನು ಮ್ಯಾಕ್ಸಿಮಮ್.
ಆ ಇಂಟ್ರ್ವಲ್ಲು ಆ್ಯಂಗಲ್ನಲ್ಲಿ 90. ದಟ್ಸ್ ವೈ ದೇ ಆರ್ ಔಟ್ ಆಫ್ ಫೇಸ್. ಫೇಸ್ ಅಂದರೆ ಸ್ಟಾರ್ಟ್ ಆಗೋ ಲೆವೆಲ್ಲು ಒಂದೇ ಇದೆಯಾ? ನೋ, ಡಿಫ್ರೆಂಟ್. ಎಷ್ಟು ಆ್ಯಂಗಲ್? 90 ಡಿಗ್ರಿ ಡಿಫ್ರೆನ್ಸ್. ನೋಡಿ, ಇದು ಸೈನ್ ಆ್ಯಂಡ್ ಕೊಸೈನ್ ಗ್ರಾಫಲ್ಲಿಗೆ ಬರ್ತೀವಿ. ಇನ್ನು ಮುಂದೆ ನಾವು ಬಂದು ವಾಟ್ ಈಸ್ ಸೈನ್ ಥೀಟಾ ಕರ್ವ್, ಹೀಗೆ ಮೆಮೊರೈಸ್ ದಿಸ್. ನೋಡಿ, ಈ ವ್ಯಾಲ್ಯೂಸ್ನೆಲ್ಲ ಯು ಕೀಪ್ ಇನ್ ಯುವರ್ ಮೈಂಡ್. ಇದೇನು ನೀವು ಪ್ರಾಕ್ಟೀಸ್ ಮಾಡಿ ಬರ್ಕೊಳ್ಳೋದು ಬೇಕಿಲ್ಲ. ಯು ಹ್ಯಾವ್ ಲರ್ನ್ಡ್ ಇನ್ ಜೊಮೆಟ್ರಿ, ಟ್ರಿಗ್ನೋಮೆಟ್ರಿ, ಮ್ಯಾಥಮ್ಯಾಟಿಕ್ಸ್. ವೆನ್ ಎವರ್ ಇಟ್ಸ್ ರಿಕ್ವೈರ್ಡ್ ಯು ಹ್ಯಾವ್ ಟು ಗೆಟ್ ಇಟ್. ಬಯಾಟ್ ಮಾಡಿ ನೆನ್ಪಿಟ್ಕೊಂಡಿರಬೇಕು. ಅದನ್ನೇ ಎಕ್ಸಾಮ್ ಬರೀರಿ ಏನು ಕೇಳೋದಿಲ್ಲ. ದೇ ಡೋಂಟ್ ಆಸ್ಕ್ ಯು ಟು ರೈಟ್ ಇಟ್ ಇನ್ ದಿ ಎಕ್ಸಾಮ್. ದೇ want you to write this graph, that's it. If they want, write this sine curve in SHM, that's it. Ishta. So this is y that equal to a sin theta or a sin omega t. What's cosine curve? Cosine curve nodi baritira. So this is cosine curve. What is this? This is x that equal to a cos theta or a cos omega t. X a cos omega t, y a sin omega t. Sin omega t starts with 0, cos omega t starts from maximum. That's all. ಸಿಂಪ್ಲಿ ನಾನು ವ್ಯಾಲ್ಯೂ ವೈಸ್ ಹೇಗೆ ನೀವು ಪ್ಲಾಟ್ ಮಾಡ್ತೀರಾ ಅಂತ ಹಾಗೆ ತೋರಿಸಿದೆ. ಯು ಪ್ರಾಕ್ಟೀಸ್ ದಿಸ್. ಟೇಕ್ ಅ ಗ್ರಾಫ್ ಶೀಟ್, ಪ್ರಿಪೇರ್ ಅ ಟೇಬಲ್ ಲೈಕ್ ದಟ್. ಟೇಬಲ್ ಬರ್ಕೊಳ್ಳಿ, ನೀವೇ ಪಾಯಿಂಟ್ಸ್ ಮಾರ್ಕ್ ಮಾಡ್ತಾ ಹೋಗಿ. ಯು ವಿಲ್ ಫೀಲ್ ಇಟ್. ಈ ಥರ ಫೀಲ್ ಮಾಡೋದು ಬೇಕು. ವಿ ಹ್ಯಾವ್ ಟು ಫೀಲ್ ಇಟ್, practice it, then keep in your mind. It is used everywhere. ತುಂಬ ಇಂಪಾರ್ಟೆಂಟ್. ಸಿ ಇ ಟಿ ನೀಟ್ಗೆಲ್ಲ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಸೈನ್ ಕರ್ವ್ ಎಕ್ಸಾಮಲ್ಲಿ ಕೇಳಿದ್ರೆ 1 ಮಾರ್ಕ್ಸ್ ಬರೀತೀರಾ. ಬಟ್ ಇದು ಹೇಗೆ ನಾವು ಮಾಡ್ತೀವಿ, ವಾಟ್ ಇಸ್ ದಿ ಮೀನಿಂಗ್ ಆಫ್ ಈಚ್ ಟೈಮಲ್ಲಿ ಬರೆದಾಗ ನೋಡಿ, ಇದು ಹಾಫು T/2, ಇದು T/4. ಅಲ್ಲಿಗೆ T/4 ಅಂದರೆ 1 ಕ್ವಾರ್ಟರ್, ಅನದರ್ ಕ್ವಾರ್ಟರ್, ಅನದರ್ T/4. ಇದು T/4 ಅಂದರೆ ಇಷ್ಟು ಸೈಕಲ್ ಕಂಪ್ಲೀಟ್ ಮಾಡಲಿಕ್ಕೆ ಟೈಮ್ ಎಷ್ಟು ಬೇಕು? T/4. ಒಂದು ಕಂಪ್ಲೀಟ್ ಆಸಿಲೇಷನ್ನಲ್ಲಿ ಕ್ವಾರ್ಟರ್ ಟೈಮ್ ಆಗೋಗಿದೆ. ಕ್ವಾರ್ಟರ್ ಮೀನ್ಸ್ ಕಾಲ್ ಭಾಗ. ಇಟ್ಸ್ ಅನದರ್ ಕ್ವಾರ್ಟರ್, ಒನ್ ಮೋರ್ ಕ್ವಾರ್ಟರ್. ಲೈಕ್ ದಿಸ್ ವಿ ರೆಪ್ರೆಸೆಂಟ್ SHM ಗ್ರಾಫಿಕಲಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಕ್ಟೀಸ್ ದಿಸ್ ವಿಡಿಯೋ ವೆರಿ ಇಂಪಾರ್ಟೆಂಟ್. ದಿಸ್ ಸೆಕೆಂಡ್ ವಿಡಿಯೋ ವಿಲ್ ಕಂಟಿನ್ಯೂ ವಿತ್ ದಿಸ್. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಮುಂದೆ ಚೆನ್ನಾಗಿ ಕಲ್ತ್ಕೊಳ್ತೀರಾ. ಮಸ್ಟ್ ಬಿ ರೆಡಿ ವಿತ್ ದಿಸ್.